ಎಸ್, ಕುಸಿಯುವ ಭೀತಿಯಲ್ಲಿ ಶಾಲಾ ಕಟ್ಟಡ ಇದೆ. 73 ವರ್ಷದ ಹಳೆಯ ಶಾಲೆಯ ದುಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಸರ್ಕಾರಿ ಶಾಲೆಗಿಲ್ಲ ಒಂದು ದುರಸ್ತಿ ಭಾಗ್ಯ ಇಲ್ಲ ಎನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಗಮನ ಹರಿಸಬೇಕಾದಂತ ಅಧಿಕಾರಿಗಳೇ ಇಲ್ಲಿ ಸೈಲೆಂಟ್ ಆಗಿದ್ದಾರೆ. ಶಾಲಾ ಮಕ್ಕಳು ಕೂಡ ಪೋಷಕರು ಆತಂಕದಲ್ಲೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಪೂರ್ಣವಾಗಿ ಕುಸಿತದ ಭೀತಿಯಲ್ಲಿ ಈ ಶಾಲಾ ಕಟ್ಟಡ ಇದೆ. ಎಲ್ಲಿದೆ ಈ ಶಾಲೆ? ಹಾಗಾದ್ರೆ ಈ ಶಾಲೆಗೆ 73 ವರ್ಷ ಅಂತ ಹೇಳ್ತಾ ಇದ್ರೆ, ಸ್ವಾತಂತ್ರ್ಯ ಬಂದು ಒಂದೆರಡು ಮೂರು ವರ್ಷದಲ್ಲೇ ಈ ಶಾಲೆ ಆರಂಭವಾಗಿದೆ. ಅಂತಹ ಶಾಲೆಯನ್ನ ಉಳಿಸುವಂತಹ ಕೆಲಸವನ್ನ ಸರ್ಕಾರ, ಜಿಲ್ಲಾಡಳಿತ, ಅದರ ಜೊತೆಗೆ ಶಾಲೆಯ ಶಿಕ್ಷಣ ಇಲಾಖೆ ಏನಿದೆ ಅದು ಮಾಡಬೇಕಿತ್ತು. ಶಿಕ್ಷಣ ಇಲಾಖೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆಯಾಗಿದೆ. ಬೆಳ್ತಂಗಡಿಯ ಕಾಶಿಪಟ್ಟಣದಲ್ಲಿರುವಂತಹ ಸರ್ಕಾರಿ ಶಾಲೆ ಇದಾಗಿದೆ. ಆಗೋ ಈಗೋ ಬೀಳುವ ಪರಿಸ್ಥಿತಿಯಲ್ಲಿ ಈ ಶಾಲೆಯ ಕಟ್ಟಡ ಇದೆ ಎನ್ನುವಂಥದ್ದಿದೆ. ಜೀವ ಕೈಯಲ್ಲಿ ಹಿಡಿದು ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೂಡ ಇದೆ. ಕಂಡ್ರೂ ಕಾಣದ ಹಾಗೆ ವರ್ತಿಸ್ತಾ ಇದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎನ್ನುವಂತಹ ಆರೋಪ ಕೂಡ ಇದೆ. ಬೆಳ್ತಂಗಡಿ ತಾಲೂಕಿನ ಕಾಶಿಪಟ್ಟಣ ಇದಾಗಿದೆ. ಸರ್ಕಾರಿ ಶಾಲೆ ಕಾಶಿಪಟ್ಟಣದಲ್ಲಿರುವಂತಹ ಸರ್ಕಾರಿ ಶಾಲೆ ಆಗಿದೆ. ಈ ಶಾಲೆಯ ಕಟ್ಟಡ ಹೇಗಿದೆ ಅಂತ ಹೇಳಿದ್ರೆ ಈಗಲೂ ಆಗ್ಲೂ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ಮಕ್ಕಳು ಕೂಡ ಪ್ರತಿನಿತ್ಯ ಶಾಲೆಗೆ ಬರ್ತಾ ಇದ್ದಾರೆ. ಆದರೆ ಜೀವ ಭಯದಿಂದಲೇ ಹೆದರ್ಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಯಾರು ಕೇಳುವರಿಲ್ವ ಇದಕ್ಕೆ? ಅಧಿಕಾರಿಗಳಾಗಿರ್ಲಿ, ಜನಪ್ರತಿನಿಧಿಗಳಾಗಲಿ ಸೈಲೆಂಟ್ ಆಗಿದ್ದಾರೆ. ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಅವ್ರಿಗೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ, ಪೋಷಕರಿಗೆ ದಿನನಿತ್ಯ ಭಯದಲ್ಲೇ ಕಳೆಯುವಂತಾಗಿದೆ. ಬಡವರು ಬರ್ತಾ ಇದ್ದಾರೆ ಈ ಶಾಲೆಗೆ. ಸರ್ಕಾರಿ ಶಾಲೆ ಆಗಿರೋದ್ರಿಂದ ಬಡವರು ಮಕ್ಕಳು ಬರ್ತಾ ಇದ್ದಾರೆ, ಮಧ್ಯಮ ವರ್ಗದ ಮಕ್ಕಳು ಬರ್ತಾ ಇದ್ದಾರೆ. ಅಂತಹ ಮಕ್ಕಳ ಜೀವನದ ಜೊತೆ ಸರ್ಕಾರ ಆಗಿರ್ಬೋದು, ಅದರ ಜೊತೆಗೆ ಶಿಕ್ಷಣ ಇಲಾಖೆ ಆಗಿರ್ಬೋದು ಚೆಲ್ಲಾಟವನ್ನು ಆಡ್ತಾ ಇರೋದಂತೂ ಸ್ಪಷ್ಟ ಆಗಿದೆ. ಮಳೆಗೆ ಬಿದ್ದು ಹೋಗಿರುವ ಕಟ್ಟಡದ ಹೆಂಚು, ಕುಸಿಯುವ ಭೀತಿಯಲ್ಲಿ ಮಣ್ಣಿನ ಗೋಡೆಗಳಿದೆ. ಇದು ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಆಗಿದೆ. ಈ ಸರ್ಕಾರದ ಶಾಲೆಯ ಕಟ್ಟಡ ಏನಿದೆ ಆ ಗೋಡೆಗಳಲ್ಲಿ ಹುತ್ತಗಳು ಬೆಳೆದಿರುವಂಥದ್ದು ನಿಮಗೆ ದೃಶ್ಯಗಳಲ್ಲಿ ಗಮನಿಸಬಹುದು. ಅದನ್ನು ತೋರಿಸ್ತೀವಿ ಕೆಲವೇ ಕ್ಷಣದಲ್ಲಿ. ಹಾಗಾಗಿ ಭಯದಿಂದಲೇ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಹೊರಗೆ ಕೂತು ಪಾಠ ಕೇಳುವಂತಹ ದುಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇದು ಸರ್ಕಾರಿ ಶಾಲೆಯ, ಕಾಶಿಪಟ್ಟಣದ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಆಗಿದೆ. ಕಟ್ಟಡದ ಸುತ್ತ ಹುತ್ತ ಬೆಳೆದಿದೆ. ಅಂದರೆ ಇದು ಶಾಲೆ ನಿರಂತರವಾಗಿ ನಡೀತಾ ಇದ್ರೆ, ಸ್ವಚ್ಛತೆಯಿಂದ ಇರ್ತಿದ್ರೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಹುತ್ತ ಬೆಳೀತದೆ ಅಂತ ಹೇಳಿದ್ರೆ ಇದು ಪಾಳು ಬಿದ್ದಿರುವಂತಹ ಸರ್ಕಾರಿ ಶಾಲೆ ಆಗಿದೆ. ಈ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ? ಶಾಲೆಯಲ್ಲಿ ಹುತ್ತ ಬೆಳೆದಿದೆ, ಹೆಂಚು ಹೋಗಿದೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ನೋಡಿ, ಮಳೆಗೆ ಈ ಕಟ್ಟಡದ ಹೆಂಚು ಬಿದ್ದೋಗಿದೆ. ಅದನ್ನು ಕೂಡ ರಿಪೇರಿ ಮಾಡದೆ ಅಲ್ಲಿನ ಶಿಕ್ಷಕರಾಗಿರ್ಬೋದು, ಅಲ್ಲಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಅಲ್ಲಿನ ಗ್ರಾಮ ಪಂಚಾಯತ್ಗಳಾಗಿರ್ಬೋದು, ಅಥವಾ ಊರಿನವರೇ ಆಗಿರ್ಬೋದು, ಎಲ್ಲರೂ ಕೂಡ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ. ಹೊರಗೆ ತಳುಕಾಗಿದೆ, ಒಳಗೂ ಕೂಡ ಹುಳುಕನ್ನ ಹೊಂದಿದೆ ಈ ಶಾಲೆ. ಯಾರ ನಿರ್ಲಕ್ಷ್ಯಕ್ಕೆ ಈ ಶಾಲೆಗೆ ಈ ರೀತಿಯ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ಅದರ ಜೊತೆಗೆ ಶಾಲಾ ಕಟ್ಟಡದ ದುಸ್ಥಿತಿಗೆ ಹೊಣೆ ಯಾರು?
ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಅಲ್ಲಿನ ಜನರು ಕೇಳ್ತಾ ಇದ್ದಾರೆ. ಮಾಧ್ಯಮವಾದಂಥ U+ ಕೂಡ ಈ ಪ್ರಶ್ನೆಯನ್ನು ಹಾಕ್ತಾ ಇದೆ. ಶಾಲಾ ಕಟ್ಟಡ ಕುಸಿಯುವ ಹಂತದಲ್ಲಿದೆ ಇದ್ರೂ ಕೂಡ ಯಾರೂ ಕೂಡ ಗಮನವನ್ನು ಹರಿಸ್ತಾ ಇಲ್ಲ ಅನ್ನುವಂತಹ ನೋವು ಕೂಡ ಶಾಲೆಯ ವಿದ್ಯಾರ್ಥಿಗಳಿಗಿದೆ. ಇದ್ಯಾವುದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಎನ್ನುವಂಥ ಪ್ರಶ್ನೆಯನ್ನು U+ ಅಧಿಕಾರಿಗಳಿಂದ ಮಾಡ್ತಾ ಇದೆ, ಜನಪ್ರತಿನಿಧಿಗಳು ಮಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಭವಿಷ್ಯದ ಪ್ರಶ್ನೆ ಇದು. ನಾವೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲಿತವರು, ಆಲ್ಮೋಸ್ಟ್ ಎಲ್ಲರೂ ಈ ಹಿಂದೆ ಇದ್ದವರೆಲ್ಲ ಈ ಯಾರೆಲ್ಲ ಜನಪ್ರತಿನಿಧಿಗಳಾಗಿದ್ದಾರೆ, ಬೇರೆ ಬೇರೆ ಗ್ರಾಮ ಪಂಚಾಯತ್ಗಳಲ್ಲಿ ಪ್ರತಿನಿಧಿಗಳಾಗಿದ್ದಾರೆ, ಅದರ ಜೊತೆಗೆ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಕನ್ನಡ ಶಾಲೆಯಲ್ಲಿ, ಕರ್ನಾಟಕದ ಶಾಲೆಯಲ್ಲಿ ಕಲಿತವ್ರೆ. ಕನ್ನಡ ಮಾಧ್ಯಮದಲ್ಲಿ ಕಲಿತವರಿಗೆ, ಸರ್ಕಾರಿ ಶಾಲೆಯಲ್ಲಿ ಕಲಿತವರಿಗೆ ಅವರಿಗೇ ಆ ಶಾಲೆಯ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಅಂತ ಹೇಳಿದ್ರೆ ಮತ್ತಾರು ಇದನ್ನು ಪ್ರಶ್ನೆ ಮಾಡ್ತಾರೆ ಅನ್ನುವಂಥದ್ದನ್ನು ಅವ್ರು ಯೋಚನೆ ಮಾಡಬೇಕಾಗುತ್ತೆ. ನಾವಿವತ್ತು ಈ ಸುದ್ದಿಯನ್ನು ಯಾವ ಕಾರಣಕ್ಕೆ ಬಿತ್ತರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಸಮಸ್ಯೆಗೆ ಇವತ್ತು ಪರಿಹಾರ ಕಂಡುಕೊಳ್ಬೇಕು. ಮಕ್ಕಳು ಶಾಲೆಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಉತ್ತಮ ಶಿಕ್ಷಣ ಪಡಿಬೇಕು, ನಾವು ಭವಿಷ್ಯದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಈ ದೇಶದ ಉತ್ತಮ ಪ್ರಜೆ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ. ಸರ್ಕಾರಿ ಶಾಲೆಗೆ ಹೋಗೋರು ಯಾರು ಅಂತ ಹೇಳಿದ್ರೆ ಬಡವರು ಹೋಗ್ತಾರೆ, ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಹೋಗ್ತಾರೆ, ಮಧ್ಯಮ ವರ್ಗದವರು ಆ ಮಕ್ಕಳು ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಖಾಸಗಿ ಶಾಲೆಗೆ ದುಡ್ಡು ಕೊಟ್ಟು ಕಲೀಲಿಕ್ಕೆ ಅವರಿಗೆ ಅಲ್ಲಿ ಆಗೋದಿಲ್ಲ, ಅಷ್ಟು ಡೊನೇಷನ್ ಕೊಟ್ಟು ಅಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ ಆಗೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ಸಿಗಬೇಕು, ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಬಯಲಿನಲ್ಲಿ ಶಾಲೆ ಮಾಡ್ತಾರೆ, ಪಾಠ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಒಂದು ದುಸ್ಥಿತಿ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನಾಚಿಕೆ ಆಗಬೇಕು ನಮಗೆಲ್ಲ. ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಈ ಕಾಶಿಪಟ್ಟಣದ ಶಾಲೆಗೆ ಸಂಬಂಧಪಟ್ಟ ಯಾವೆಲ್ಲ ಅಧಿಕಾರಿಗಳಿದ್ದಾರೆ ಅವರೆಲ್ಲರನ್ನ ನಾವು ಪ್ರಶ್ನೆ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಪ್ರಶ್ನೆ ಮಾಡಬೇಕಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ನೋಡಿ, ಶಾಲೆಯಲ್ಲಿ ನೀವು ವಿಜುವಲಲ್ಲಿ ಗಮನಿಸ್ಬೋದು, ಶಾಲೆಯ ಒಳಗಡೆ ಹುತ್ತ ಬೆಳೆದಿದೆ ಅಂತ ಹೇಳಿದ್ರೆ ಇಲ್ಲಿನ ಶಿಕ್ಷಕರು ಮೊದಲನೇದಾಗಿ ಶಿಕ್ಷಕರಿಗೆ ಹೇಳಬೇಕು. ನಾವು ಶಿಕ್ಷಕರು ಎಷ್ಟರ ಮಟ್ಟಿಗೆ ಅವರು ಇನ್ಫಾರ್ಮ್ ಮಾಡಿದಾರೋ, ಹಿರಿಯ ಅಧಿಕಾರಿಗಳು ತಿಳಿಸಿದಾರೋ ಗೊತ್ತಿಲ್ಲ. ಆದರೆ ಮೊದಲ ಹೊಣೆ ಇಲ್ಲಿ ಶಿಕ್ಷಕರಾಗಿರ್ತಾರೆ, ಎರಡನೇ ಹೊಣೆ ಅವರು ಅಧಿಕಾರಿಗಳಾಗಿರ್ತಾರೆ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗಿರ್ತಾರೆ, ಮೂರನೇ ಹೊಣೆಯವರು ಜನಪ್ರತಿನಿಧಿಗಳಾಗಿರ್ತಾರೆ. ಅದರ ಜೊತೆಗೆ ಊರಿನವರು ಕೂಡ, ನಾವು ಇಲ್ಲಿನ ಶಾಲೆಯ ಹಳೆ ವಿದ್ಯಾರ್ಥಿಗಳನ್ನು ಕೂಡ ನಾವು ಇಲ್ಲಿ ಹೊಣೆಗಾರರಾಗಿ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಊರಿನವರು ಕೂಡ ಮಲಗಿದಾರ ಎನ್ನುವಂಥ ಪ್ರಶ್ನೆ ಈಗ ಹೇಳ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಇದಕ್ಕೆ ನೇರ ಹೊಣೆಯಾಗಿರ್ತಾರೆ. ಅದಲ್ಲದೆ ಮಕ್ಕಳಿಗೆ ನಾಳೆ ಏನಾದರೂ ಆದರೆ, ಮಕ್ಕಳಿಗೆ ಜೀವಕ್ಕೆ ಕುತ್ತು ಬರುವಂಥ ಪರಿಸ್ಥಿತಿ ನಿರ್ಮಾಣವಾದರೆ ಅದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಈಗಿನ ಪ್ರಶ್ನೆ ಆಗಿದೆ. ಎಲ್ಲದಕ್ಕೂ ನಾವು ಉತ್ತರ ಕೇಳುವಂಥ ಪ್ರಶ್ನೆಯನ್ನು ನಾವು ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಎಲ್ರಿಗೂ ಕೂಡ ಕರೆಯನ್ನು ಕೂಡ ಮಾಡ್ತೀವಿ. ಎಲ್ಲರ ಇದರ ಸತ್ಯತೆಯನ್ನು ಹೊರತರುವಂಥ ಕೆಲಸವನ್ನು ನಾವು ಈಗಾಗಲೇ ಕೆಲವೇ ಸಂದರ್ಭದಲ್ಲಿ ಮಾಡಲಿಕ್ಕಿದ್ದೇವೆ. ಇದು ಬೆಳ್ತಂಗಡಿ ತಾಲೂಕಿನ ಕಾಶಿಪಟ್ಟಣದ ಸರ್ಕಾರಿ ಶಾಲೆಯ ದುಸ್ಥಿತಿಯಾಗಿದೆ. ಎಷ್ಟರ ಮಟ್ಟಿಗೆ ಈ ಶಾಲೆಯ ಅವ್ಯವಸ್ಥೆ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಕಟ್ಟಡದ ಒಳಗಡೆ ಹುತ್ತ ಬೆಳೆದಿದೆ. ಇತ್ತೀಚೆಗೆ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆಯ ಅವಾಂತರದಿಂದ ಮಾಡಿ ಏನಿದೆ ಅಥವಾ ಹೆಂಚು ಏನಿದೆ, ಅಲ್ಲಿ ಹೆಂಚು ಎಲ್ಲ ಕೆಳಗೆ ಬಿದ್ದು ಒಳಗೆ ಬಿದ್ದಿದೆ. ಈಗಲೂ ಕೂಡ ಮಳೆ ಬಂದರೆ ನೀರು ಒಳಗೆ ಸುರಿತಾ ಇದೆ. ಇದು ಆದರೆ ಯಾರ ನಿರ್ಲಕ್ಷ್ಯ? ಇದು ಅಲ್ಲಿನ ಶಿಕ್ಷಕರ ನಿರ್ಲಕ್ಷ್ಯವಾ, ಅಥವಾ ಶಿಕ್ಷಕರು ಅಧಿಕಾರಿಗಳಿಗೆ, ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಅವ್ರದ್ದು ನಿರ್ಲಕ್ಷ್ಯವಾ, ಅಥವಾ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವಾ, ಸ್ಥಳೀಯ ಗ್ರಾಮ ಪಂಚಾಯತ್ ಅವರ ನಿರ್ಲಕ್ಷ್ಯವಾ, ಅಥವಾ SDMC ಬೇರೆ ಬೇರೆ ಇಲಾಖೆಗಳೇನಿದೆ ಅವರ ನಿರ್ಲಕ್ಷ್ಯವಾ ಎನ್ನುವಂಥದ್ದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗುತ್ತೆ. ಈ ಶಾಲೆಯಲ್ಲಿ ಶಾಲೆಯ ದುಸ್ಥಿತಿ ಏನಾಗಿದೆ, ಯಾವ ರೀತಿಯ ಪರಿಸ್ಥಿತಿ ಇದೆ, ಇದರ ಬಗ್ಗೆ ನಮ್ಮ ವರದಿಗಾರ್ತಿ ಸಮೀಕ್ಷಾ ಶಿಲಾಲ್ ಅವರು ಗ್ರೌಂಡ್ ರಿಪೋರ್ಟನ್ನು ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ಬರೋಣ. ಸರ್ಕಾರಿ ಶಾಲೆಯನ್ನ ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳಿದ್ರೆ ಬಹಳಷ್ಟು ಜನ ಪ್ರಯತ್ನಗಳನ್ನ ಪಡ್ತಾರೆ. ಸರ್ಕಾರಿ ಶಾಲೆಗೆ ಉಳಿವಿಗಾಗಿ ಬಹಳಷ್ಟು ಜನ ಹಂಬಲಿಸ್ತಾರೆ. ಆ ಸರ್ಕಾರಿ ಶಾಲೆಯ ಉಳಿವು ಅಳಿವೆಲ್ಲವೂ ಕೂಡ ನಮ್ಮ ಕೈಯಲ್ಲಿ ಇರುವಂತದ್ದು. ಆದ್ರೆ ನಾನು ಇವತ್ತೊಂದು ಶಾಲೆಯ ಪರಿಚಯವನ್ನ ನಿಮ್ಗೆ ಮಾಡ್ಲಿಕ್ಕಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಕಾಶಿಪಟ್ಟಣದಲ್ಲಿ ನಾನಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ಬಹಳಷ್ಟು ಸುಂದರವಾಗಿರುವಂತಹ ಕಟ್ಟಡ, ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ. ಅಷ್ಟು ಮಕ್ಕಳು ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನ ಪಡಿತಾ ಇರುವಂತದ್ದು. ಒಳ್ಳೆ
ಶಿಕ್ಷಣ ಸಿಗ್ತಾ ಇರುವಂತದ್ದು, ಕ್ರೀಡಾ ಕ್ಷೇತ್ರ ಆಗಿರ್ಲಿ, ಸಾಂಸ್ಕೃತಿಕ ಕ್ಷೇತ್ರ ಆಗಿರ್ಲಿ, ಯಾವ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿರುವಂತ ವಿದ್ಯಾರ್ಥಿಗಳು ಕೂಡ ಇರುವಂತದ್ದು. ಇಲ್ಲಿ ಓದಿ ಇಲ್ಲಿಂದ ಶಿಕ್ಷಣವನ್ನ ಪಡೆದು ಅದೆಷ್ಟು ಉನ್ನತ ಹುದ್ದೆಗಳಲ್ಲಿ ಕೂಡ ಇರುವಂತಹ ವ್ಯಕ್ತಿತ್ವ ಇರುವಂತಹ ಒಂದು ಉತ್ತಮವಾಗಿರುವಂತಹ ಶಾಲೆ ಈ ಕಾಶಿಪಟ್ಟಣದ ಶಾಲೆ. ಆದ್ರೆ ಇದಕ್ಕೆ ಈಗಾಗಲೇ 73 ವರ್ಷಗಳು ಆಗ್ತಾ ಬಂದಿದೆ ಈ ಶಾಲೆ ಇದು ಪ್ರಾರಂಭ ಆಗಿ, ಬಹಳಷ್ಟು ಉತ್ತಮವಾಗಿ ಕೂಡ ನಡೀತಾ ಇರುವಂತದ್ದು. ಆದ್ರೆ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಹೊಡ್ತಾ ಇರುವಂತದ್ದು ಈ ಇಷ್ಟು ಚೆನ್ನಾಗಿ ಕಾಣ್ತಾ ಇರುವಂತಹ ಶಾಲೆ ಯಾವ ದುಸ್ಥಿತಿಗೆ ಬಂದಿದೆ ಅನ್ನುವಂಥದ್ದು ನೋಡಿ. ಈಗ ಅಲ್ಲಿ ಹಂಚು ಬಿದ್ದಿರುವುದನ್ನ ನೀವೇ ನೋಡಿದಿರಿ. ಮಕ್ಕಳು ಕಲಿತಾ ಇರುವಂತಹ ಸಂದರ್ಭ, ಅವರು ಕ್ಲಾಸಲ್ಲಿ ಇದ್ದಾಗಲೇ ಈ ರೀತಿ ಪರಿಸ್ಥಿತಿ ಆಗಿದ್ರೆ ಏನ್ ಆಗ್ತಾ ಇತ್ತು ಅನ್ನುವಂತಹ ಪರಿವೇ ಇಲ್ವಾ ಅನ್ನುವಂಥದ್ದು ಈಗ ದೊಡ್ಡದಾಗಿ ಕಾಡುವಂತಹ ಪ್ರಶ್ನೆ. ಇದಕ್ಕೆ ಯಾರು ಹೊಣೆ, ಯಾರಿದನ್ನ ಮುಂಚಿತವಾಗಿಯೇ ನೋಡ್ಬೇಕಿತ್ತು, ಅಥವಾ ಮಕ್ಕಳ ಜೀವಕ್ಕೆ ಇಲ್ಲಿ ಬೆಲೆ ಇಲ್ವಾ, ಅಥವಾ ಮಕ್ಕಳಿಗೆ ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯತನ ಇದೆಯಾ, ಅಥವಾ ಏನ್ ವಿಚಾರ ಅನ್ನುವಂಥದ್ದು ಈಗ ಇಲ್ಲಿರುವ ಗ್ರಾಮಸ್ಥರು, ಇಲ್ಲಿರುವಂತಹ ಮುಖ್ಯಸ್ಥರು ಯಾರಿದ್ದಾರೆ ಅವ್ರ ಜೊತೆ ನಾವು ಕೇಳ್ಬೇಕಾಗಿರುವಂಥದ್ದು. ಯಾಕಂದ್ರೆ ಪರಿಸ್ಥಿತಿ ನೀವೇ ನೋಡ್ತಾ ಇದ್ದೀರಾ, ಅಷ್ಟು ಹಂಚುಗಳು ಬಿದ್ದಿದೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ದೊಡ್ಡ ಮಕ್ಕಳು ಇರುವಂತದ್ದು, ಎಲ್ಲರೂ ಕೂಡ ಪುಟಾಣಿ ಮಕ್ಕಳು ಇರುವಂತದ್ದು, ಶಿಕ್ಷಣಕ್ಕೋಸ್ಕರ ಇಷ್ಟು ಉತ್ತಮವಾಗಿರುವಂತಹ ಶಾಲೆಯನ್ನ ಆಯ್ಕೆ ಮಾಡಿರುವಂತದ್ದು. ಆದ್ರೆ ಈಗ ಈ ಶಾಲೆಗೆ ಯಾಕೆ ಈ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ನಾವೀಗ ತಿಳ್ಕೊಳ್ಬೇಕಾಗಿದೆ. ಹೊರಗೆ ತಳುಕು ಒಳಗೆ ಹುಳುಕು, ಇದು ನೋಡಿದಿರ ಈ ಗಾದೆಯನ್ನ ನೀವು ಕೇಳಿದಿರಲ್ಲ, ಅದೇ ಪರಿಸ್ಥಿತಿ ನೋಡಿ. ಎಷ್ಟು ಚೆನ್ನಾಗಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ನೋಡಿದ್ರೆ ಅನ್ಸುತ್ತೆ ಎಷ್ಟು ಚೆನ್ನಾಗಿರುವಂತಹ ಕಟ್ಟಡ ಅಂತ ಎಲ್ರಿಗೂ ಕೂಡ ಅನ್ಸುತ್ತೆ. ಆದ್ರೆ ಮುಖ್ಯವಾಗಿ ನಾನು ಹೇಳ್ಬೇಕಾಗಿರುವಂತಹ ವಿಚಾರ, ಇದು ಬಹಳಷ್ಟು ಹಳೆಯ ಕಟ್ಟಡ, ಎಲ್ಲಾ ಗೋಡೆಗಳಲ್ಲಿ ಅಲ್ಲಲ್ಲಿ ಬಿರುಕು ಬಿಟ್ಟಿದೆ, ಜೊತೆಗೆ ಇದರ ಅಡಿಪಾಯ ಏನಿದೆ ಅದು ಕೂಡ ಗಟ್ಟಿ ಇಲ್ಲದೆ ಇರುವಂತದ್ದು. ಈಗ ಯಾಕೆ ಈ ನಿರ್ಲಕ್ಷ್ಯ ಇದೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಕಾಡುವಂತಹ ಪ್ರಶ್ನೆ ನೋಡಿ. ಈಗ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ, ಮುಚ್ಚಿ ಹೋಗುವಂತಹ ಶಾಲೆ ಇತ್ತು, ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನ ಇಲ್ಲಿ ಕರೆಸಿ ಉತ್ತಮ ಶಿಕ್ಷಣವನ್ನ ಕೂಡ ಕೊಡ್ತಾ ಇದ್ದಾರೆ, ಎಲ್ಲಾ ಮಟ್ಟದಲ್ಲೂ ಕೂಡ ಉತ್ತಮವಾಗಿದೆ. ಆದ್ರೆ ಕಟ್ಟಡದ ವಿಚಾರಕ್ಕೆ ಬಂದಾಗ ಮಕ್ಕಳ ಜೀವದ ಮೇಲೆ ಆಡುವಂತಹ ಪರಿಸ್ಥಿತಿ ಇದೀಗ ನೋಡಿ. ಆದಿತ್ಯವಾರ ಆಗಿರೋದಕ್ಕೆ ಬಚಾವ್ ಎಲ್ಲ ಮಕ್ಕಳಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಆಗಿರ್ಲಿಲ್ಲ. ಮಕ್ಕಳು ಬರುವಾಗ ಈ ಎಲ್ಲಾ ಹಂಚುಗಳು ಬಿದ್ದು ಹೋಗಿತ್ತು. ಆದ್ರೆ ಪುಟಾಣಿ ಮಕ್ಕಳು LKG ಇಂದ 4ನೇ ಕ್ಲಾಸ್ ತನಕದ ಮಕ್ಕಳು ಈ ಹಾಲ್ ಅಲ್ಲಿ ಇರುವಂತದ್ದು. ಆ ಸಂದರ್ಭದಲ್ಲಿ ಬಿದ್ದಿದ್ರೆ ಏನ್ ಗತಿ, ಇದಕ್ಕೆ ಮಕ್ಕಳ ಜೀವಕ್ಕೆ ಯಾರು ಹೊಣೆ ಹಾಗಿದ್ರೆ, ಈ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಉತ್ತರ ಕೊಡ್ಬೇಕು, ಅದನ್ನ ನಾವೀಗ ತಿಳ್ಕೊಳ್ಬೇಕಾಗಿದೆ. ನೋಡಿ ಎಷ್ಟು ಚೆನ್ನಾಗಿರುವಂತಹ ಚಿತ್ತಾರ, ನೀವು ನೋಡಿದಾಗ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆಯಪ್ಪ, ಗಟ್ಟಿ ಮುಟ್ಟಾಗಿದೆ ಅಂತ ನೀವೇನಾದ್ರೂ ಅನ್ಕೊಂಡಿರ್ತೀರಾ. ಆದ್ರೆ ಇಲ್ಲಿ ನೋಡಿದ್ರ ಪರಿಸ್ಥಿತಿ ನೋಡಿ, ಗೆದ್ದಲು ಹಿಡಿದಿರುವಂತದ್ದು. ಗೋಡೆ ಇಲ್ಲಿ ಮಾತ್ರ ಅಲ್ಲ ನೋಡಿ, ಕಂಪ್ಲೀಟ್ ಆಗಿ ಗೆದ್ದಲು ಹಿಡಿದಿರುವಂತದ್ದು. ಈ ತರ ಗೆದ್ದಲು ಹಿಡಿದಿರುವಂತ ಸಮಸ್ಯೆ ಏನಾಗುತ್ತೆ, ಇದು ಇಲ್ಲಿ ಮಾತ್ರ ಅಲ್ಲ, ಆ ಕಡೆ ಗೋಡೆಗೂ ಕೂಡ ಸ್ಪ್ರೆಡ್ ಆಗಿರುವಂತದ್ದು. ಹಾಗಾಗಿ ಇದು ಮಣ್ಣಿನ ಗೋಡೆ ಆಗಿರೋದ್ರಿಂದ ಈ ಗೋಡೆ ಗಟ್ಟಿ ಇಲ್ಲ ಅನ್ನುವಂಥದ್ದಕ್ಕೆ ಸಾಕ್ಷಿ ಇದು ಆ ಹಿಂದ್ಗಡೆ ಕೂಡ ಇದು ಕವರ್ ಆಗಿರುವಂತದ್ದು. ಈಗ ಇಲ್ಲಿ ಕೂಡ ತೋರಿಸ್ತಾ ಇದ್ವಿ ಇದು ಎಷ್ಟು ಪಸರಿಸಿದೆ ಅಂತ. ನೀವಾಗ ನೋಡಿ, ನೀವು ನೋಡ್ತಾ ಇರ್ತೀರಾ ನೋಡಿ, ಇದೇ ಡಿಸೈನ್ ಈಗ ನೋಡಿ, ಈ ಡಿಸೈನ್ ಎಲ್ಲ ಇಲ್ಲಿ ಮಾಡಿದ್ದಾರೆ, ಅದರಿಂದ ಕೂಡ ಈ ಗೆದ್ದಲು ಹಿಡಿದಿರುವಂತದ್ದು. ಈಗ ಇಲ್ಲಿ ಕೂಡ ಅದು ಸ್ಪ್ರೆಡ್ ಆಗಿರೋದು, ಕಂಪ್ಲೀಟ್ ಗೋಡೆಯಲ್ಲಿ ಇದೆ ಅಂತ ಹೇಳಿದ್ರೆ ಎಷ್ಟು ಟೊಳ್ಳು ಇದೆ ಈ ಒಂದು ಕಟ್ಟಡ ಅನ್ನುವಂಥದ್ದು ಇದರಿಂದ ನಿಮ್ಗೆ ಗೊತ್ತಾಗುತ್ತೆ. ಈ ಶಾಲೆಯ ದುಸ್ಥಿತಿಯ ಬಗ್ಗೆ ಅಲ್ಲಿನ ಶಿಕ್ಷಕರು, ಅದರ ಜೊತೆಗೆ ಸ್ಥಳೀಯರು, ಅದರ ಜೊತೆಗೆ SDMCಯ ಪ್ರಮುಖರು ಕೂಡ ಕೆಲವೊಂದು ಹೇಳಿಕೆಗಳನ್ನು ನೀಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಕಾಶಿಪಟ್ಟಣ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕೃಷ್ಣಪ್ಪ ನಾಯ್ಕ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗೆ ಮಾತನಾಡೋಣ. ಸರ್, ಈ ಶಾಲೆಗೆ ಸುಮಾರು 73 ವರ್ಷಗಳಾಗ್ತಾ ಬಂತು ಅನ್ನುವಂಥದ್ದು ಇಲ್ಲಿ ನನಗೆ ಸಿಕ್ಕಿರುವಂಥ ಮಾಹಿತಿ. ಈ ಪರಿಸ್ಥಿತಿಯಲ್ಲಿ ಕಟ್ಟಡ ಈ ರೀತಿಯ ಒಂದು ಈಗ ಶಿಥಿಲಾವಸ್ಥೆಯಲ್ಲಿ ಇದೆಯಲ್ಲ, ಇದು ಮುಂಚೆನೆ ಗೊತ್ತಿರಲಿಲ್ವಾ? ಇದನ್ನ ಹೇಗೆ ಇದನ್ನೊಂದು ಸರಿ ಮಾಡುವಂತ ಪ್ರಯತ್ನ ಮುಂಚೆ ಆಗಿರ್ಲಿಲ್ವಾ? ಅಂದ್ರೆ ಇದು ಶಾಲೆಯ ಚಾವಣಿ ಉಂಟಲ್ಲ, ತುಂಬಾ ಎತ್ತರದಲ್ಲಿರುವ ಕಾರಣ ಕೆಳಗಿಂದ ಅದು ಗೊತ್ತಾಗಲಿಲ್ಲ. ಯಾವ ಇಂಜಿನಿಯರ್ ಬಂದು ಅಷ್ಟು ಬೇಗ ಗೊತ್ತಾಗ್ಲಿಕ್ಕಿಲ್ಲ. ನಾನು ಸಾಧಾರಣ ನನ್ನ ಹೆಸರು ಕೃಷ್ಣಪ್ಪ ನಾಯ್ಕ ಅಂತ ಹೇಳಿ 5.5 ವರ್ಷಗಳಿಂದ ನಾನು ಮುಖ್ಯ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗೆ ಈ ಶಾಲೆಯಲ್ಲಿ ಕಾಯಂ ಶಿಕ್ಷಕರು 6 ಮಂದಿ, ಹಾಗೆ ಒಂದು 5 ಮಂದಿ ಹಳೆ ವಿದ್ಯಾರ್ಥಿ ಸಂಘದಿಂದ ನಮ್ಮ ಶಾಲೆಯಲ್ಲಿ ಇದು ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭಿಸಿದ್ದಾರೆ. ಹಾಗೆ ಅವರಿಗೆ ಸ್ಯಾಲರಿ ಎಲ್ಲ ಇದು ಮಕ್ಕಳ ಪೋಷಕರು ಇದು ಕೊಡುವಂಥದ್ದು. ಈ ರೀತಿಯಾಗಿ ನಡೀತಾ ಉಂಟು. ಹಾಗೆ ಇದು 1951ರಲ್ಲಿ ಶಾಲೆ ಸ್ಥಾಪನೆ ಆಗಿದೆ. ಮತ್ತು ಫೌಂಡೇಶನ್ ಎಲ್ಲ ಇದು ಬರೀ ಗುಡ್ಡದಲ್ಲಿದ್ದ ಕಲ್ಲನ್ನು ಇದು ಮಾಡಿ ಫೌಂಡೇಶನ್ ಮಾಡಿರುವಂಥದ್ದು. ಅಂದರೆ ಶಾಲೆಗೆ ಊರಿಗೆ ಒಂದು ದೇಗುಲ ಬೇಕು ಅಂತೇಳಿ, ವಿದ್ಯಾ ದೇಗುಲ ಬೇಕು ಅಂತೇಳಿ. ಮತ್ತು ಮಣ್ಣಿನ ಗೋಡೆ ಎಲ್ಲ ಇದು ಗೆದ್ದೆಲ್ಲ ಹುತ್ತೆಲ್ಲ ಬೆಳೆದಿದೆ, ಮತ್ತು ಗೋಡೆ ಎಲ್ಲ ಬಿರುಕು ಬಿಟ್ಟಿದೆ, ಮತ್ತು ಪಕ್ಕಾಸು ರೀಪೆಲ್ಲ ಇದು ಗೆದ್ದಲು ತಿಂದು ಒಂದು ಮಣ್ಣಿನ ಗೋಡೆಯಲ್ಲಿ ಹೋಗ್ತದಲ್ಲ. ಮತ್ತು
ಇದು ಪಕ್ಕಾಸಲ್ಲಿ ಕೂಡ ಇದು ಗೆದ್ದಲು ಉತ್ಪತ್ತಿ ಆಗ್ತದೆ. ಹಾಗೆ ಇದು ಪೂರ್ತಿ ಹೋಗಿದೆ. ಈಗ 4 ತರಗತಿಗಳಲ್ಲಿ ನಾವು ಯಾವುದೇ ತರಗತಿ ಮಾಡುವುದಿಲ್ಲ. ಇಲಾಖೆಯವರೆಲ್ಲ ಬಂದು ಮಕ್ಕಳನ್ನು ಪ್ರವೇಶ ನಿಷೇಧ ಮಾಡಿದ್ದಾರೆ. ಹಾಗೆ ಈಗ ನಾವು ಕಂಬೈನ್ಡ್ ಕ್ಲಾಸ್ ಮಾಡ್ತಾ ಇದ್ದೇವೆ. ಭಾರಿ ಕಷ್ಟ ಆಗ್ತದೆ, ಮಕ್ಕಳು ಕಂಟ್ರೋಲಿಗೆ ಬರುವುದಿಲ್ಲ. ಹಾಗೆ ಮಕ್ಕಳ ಸಂಖ್ಯೆ ಕೂಡ 163 ಮಕ್ಕಳಿದ್ದಾರೆ, ಕಂಟ್ರೋಲಿಗೆ ಬರ್ತಾ ಇಲ್ಲ. ಕಂಪ್ಲೇಂಟ್ ಎಲ್ಲ ಬಂದು ನೋಡಿದ್ದಾರೆ. ಇದು ಅದೇ ಹೇಳುದು ಏನು ಹೇಳಿಲ್ಲ, ಇಲ್ಲಿ ಬಂದು ಬದ್ದೆಲ್ಲ ಹೋಗಿದ್ದಾರೆ. ಅಂದ್ರೆ ಸರ್ ಈಗ ಈ ತರ ಆಗಿದೆ, ಶಿಥಿಲಾವಸ್ಥೆ ಇದೆ, ಬೀಳೋ ಪರಿಸ್ಥಿತಿ ಇದೆ ಅಂದ್ರೆ ಮುಂಚೆನೆ ಗೊತ್ತಾಗುತ್ತೆ. ಮತ್ತೆ ಈಗ ಮಳೆಗಾಲ ಆದ ಕಾರಣ ರಿಪೇರಿ ಅದು ಇದು ಅಂತ ಹೇಳಿ ಕಷ್ಟ ಅಲ್ಲ. ಅಲ್ಲ ಸರ್, ಶಾಲೆ ಇರುವಾಗ ಮುಂಚೆನೆ ಈಗ ಮಕ್ಕಳು ನೋಡಿ ಆದಿತ್ಯವಾರ ಬಿದ್ದಿದ್ದಕ್ಕಾಯ್ತು, ಈಗ ಬೇರೆ ದಿನ ಅಂತ ಹೇಳಿದ್ರೆ ಮಕ್ಕಳ ಜೀವಕ್ಕೇನೆ ಹಾನಿ. ಚಿಕ್ಕ ಮಕ್ಕಳಿದ್ದಂತೂ ಇಷ್ಟು ನಿರ್ಲಕ್ಷ್ಯ ಹೇಗೆ ಸರ್? ಅಂದ್ರೆ ಇದ್ರ ಬಗ್ಗೆ ಅವ್ರಿಗೆ ನೀವು ಮಾಹಿತಿ ನೀಡಲಿಲ್ವಾ ಅಥವಾ ಅವರ ರೆಸ್ಪಾನ್ಸ್ ನಿಮ್ಗೆ ಸರಿಯಾಗಿರ್ಲಿಲ್ವಾ? ಅಲ್ಲ, ರೆಸ್ಪಾನ್ಸ್ ಇತ್ತು. ಸರ್ಕಾರಿ ಶಾಲೆಗಳ ಮಾಡುಗಳು ಎಲ್ಲ ಕಡೆ ಸಾಧಾರಣ ಒಂದು 50 ವರ್ಷ, ಹೆಚ್ಚಿನ ಶಾಲೆಗಳಿಗೆ ಒಂದು 50 ವರ್ಷ ಆಗಿರ್ತದೆ. ಆದ್ರೆ ನಾವು ವಿದ್ಯಾರ್ಥಿಗಳ ಒಂದು ಈಗ ಲೈಫ್ ಅಲ್ಲ ಸರ್, ಈಗ ಮಕ್ಕಳಿಗೆ ಅಲ್ಲಿ ಇರ್ತಿದ್ರೆ ನೋಡಿ, ಅಲ್ಲಿ ಬಿದ್ದಾಗ ನೀವೇ ನೋಡಿದಿರಿ ಯಾವ ಪರಿಸ್ಥಿತಿ ಇದೆ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ ಅಲ್ಲೀಗ ಆದಿತ್ಯವಾರ ಬಿದ್ದಿದ್ದಕ್ಕಾಯ್ತು, ಮಳೆ ಗೊತ್ತಿಲ್ಲ ಆದಿತ್ಯವಾರವೋ ಯಾವ್ದು, ಮಕ್ಕಳು ಇಷ್ಟು ಸಂಖ್ಯೆಯಲ್ಲಿ ಇರುವಾಗ ನಾವು ಫಂಕ್ಷನ್ ಎಲ್ಲ ಇದರಲ್ಲೇ ಮಾಡ್ತಿದ್ದೆವು. ಅದೇ ಸರ್, ಈಗ ನೀವು ಅದನ್ನ ಅವ್ರಿಗೆ ಹೇಳಿಲ್ವಾ ಈ ತರ ಕಟ್ಟಡ ಬೀಳೋ ಪರಿಸ್ಥಿತಿಯಲ್ಲಿ ಇದೆ, ನಮ್ಗೆ ಹೊಸ ಕಟ್ಟಡ ಬೇಕು, ಅಥವಾ ಯಾರಿಗೂ ಇದನ್ನ ಅಂದ್ರೆ ಕನ್ವೆ ಮಾಡೋ ಪ್ರಯತ್ನ ಆಗ್ಲಿಲ್ವಾ ಇಲ್ಲಿಂದ, ಅಥವಾ ಅವರ ರೆಸ್ಪಾನ್ಸ್ ಇಲ್ಲ? ತುಂಬಾ ಸಲ ನಾವು ಮನವಿ ಎಲ್ಲ ಕೊಟ್ಟಿದ್ದೇವೆ. ಇದೆಲ್ಲ ಹೌದು, ರೇಪು ಪಕ್ಕಸ್ ಎಲ್ಲ ಇದಾಗಿದೆ ಅಂತ ಹೇಳಿ. ಹೌದು, ಅದಕ್ಕೇನು ಅವ್ರದ್ದು ರೆಸ್ಪಾನ್ಸ್ ಇಲ್ವಾ ಸರ್? ರೆಸ್ಪಾನ್ಸ್ ಅಂದ್ರೆ ಈಗ 2 ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಆಚೆ ಉಂಟಲ್ಲ ಗ್ರೌಂಡ್ ಅಲ್ಲಿ. ಹೌದು, ಮತ್ತೆ ಗವರ್ಮೆಂಟ್ ಶಾಲೆಗೆ ಅಷ್ಟು ಸ್ಪಂದಿಸುವವರು ಅಲ್ಲ ಪಕ್ಕನೆ. ಹಾಗೆ ಈಗ ಮಕ್ಕಳಿಗೆ ಅಲ್ಲಿ ಇಲ್ಲದೆ ಇರುವಂತ ಪರಿಸ್ಥಿತಿ. ಹೌದು, ಈಗ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಷ್ಟು ಜನ ಮಕ್ಕಳು ನಿಜವಾಗ್ಲೂ ಇಲ್ಲಿ ಕಲಿತಾ ಇರುವಂತದ್ದು, ಈಗ ವ್ಯವಸ್ಥೆ ಆಗ್ಬೇಕಾಗಿರುವಂತದ್ದು, ಯಾರು ಈ ವ್ಯವಸ್ಥೆಯನ್ನ ಮಾಡ್ಬೇಕಾಗಿತ್ತು ಅಥವಾ ಮಾಡ್ಲಿಲ್ವಾ ಏನು ಅಂತ? ಜನಪ್ರತಿನಿಧಿಗಳು ಕೂಡ ಹಾಗೆ ಬಂದು ನೋಡ್ಬೇಕಿತ್ತು ಅಲ್ವಾ. ಮತ್ತೆ ಶಾಲೆಗೆ ಒಂದು ತಕ್ಷಣ ಒಂದು 4 ಅಲ್ಲ, ಒಂದು 6 ಬಿಲ್ಡಿಂಗ್ ಮಂಜೂರು ಮಾಡ್ಬೇಕಿತ್ತು ನಮ್ಗೆ. ಅಥವಾ ಇದೆಲ್ಲ ಕಬ್ಬಿಣದ ಪಕ್ಕಾಸು ಮತ್ತೆ ರೀಪೆಲ್ಲ ಹಾಕಿ, ಇದು ಪೂರ್ತಿ 4 ಕ್ಲಾಸ್ ಇದಾಗಿದೆ, ಡ್ಯಾಮೇಜ್ ಆಗಿದೆ ಅಲ್ಲ. ಅದನ್ನು ಏನಾದ್ರು ಇದು ಮಕ್ಕಳಿಗೆ ಊಟ ಮಾಡ್ಲಿಕ್ಕೆ ಒಂದು ಹಾಲ್ ಆದ್ರೂ ಆಗ್ತದಲ್ಲ ನಮಗೆ, ಫಂಕ್ಷನ್ ಮಾಡ್ಲಿಕ್ಕೆ. ಈಗ ಆಗಸ್ಟ್ 15 ಹಾಗೆ ಬೇರೆ ಬೇರೆ ಇದು ಮಾಡ್ಲಿಕ್ಕೆ ಒಂದು ಹಾಲ್, ಉದ್ದ ಹಾಲ್ ಡೆಮಾಲಿಷ್ ಮಾಡೋದು ಸುಲಭ. ಇದು ತಾತ್ಕಾಲಿಕವಾಗಿ ಇದು ಫಂಕ್ಷನ್ ಮಾಡ್ಲಿಕ್ಕೆ, ಮತ್ತೆ ಮಕ್ಕಳಿಗೆ ಊಟದ ಛತ್ರ ಎಲ್ಲ ಇದು ರಿಪೇರಿ ಮಾಡಿದೆ ಅಲ್ವಾ. ಈಗ ಇದು ಬಿದ್ದು ಎಷ್ಟು ಟೈಮ್ ಆಯ್ತು ಸರ್? ಅದು ಅದೇ ಸೆಪ್ಟೆಂಬರ್ 1 ತಾರೀಕಿಗೆ. ಹೌದು, ಇಲ್ಲ ಸೆಪ್ಟೆಂಬರ್ 1 ತಾರೀಕಿಗೆ ಬಿದ್ದದು, ಸಂಡೇ ಅಂದ್ರೆ ಸೆಪ್ಟೆಂಬರ್ 1 ತಾರೀಕು 10-20 ದಿನ ಆಗ್ತಾ ಬಂತು ಸರ್ ಅಷ್ಟೇ. ಹೌದು, ಅಂದ್ರೆ ಇನ್ನು ಅದು ಯಾರು ಅದ್ರ ಬಗ್ಗೆ ದುರಸ್ತಿ ಮಾಡೋ ಬಗ್ಗೆ ಅಥವಾ ಎದ್ರ ಬಗ್ಗೆ ಯಾರಾದ್ರೂ ಬಂದಿದ್ದಾರೆ ಸರ್? 2 ಪಕ್ಷದವರಿಂದ 2 ಇಂಜಿನಿಯರ್ ಬಂದು ಅಳತೆ ಎಲ್ಲ ಮಾಡಿಕೊಂಡು ಹೋಗಿದ್ದಾರೆ. ಇಷ್ಟ ತನಕ ಏನು ಸುದ್ದಿ ಇಲ್ಲ ಅಲ್ಲ. ನಾವು ವಿಷಯ ಫ್ರಾಂಕ್ ಆಗಿ ಹೇಳುದು, ನನಗೇನು ಸರಿಸ್ಕೊಡು, ಒಂದು 3 ತಿಂಗಳು ಇರುವುದು ಅಲ್ಲ. ನಿಜವಾಗಿ ಇದು ಓಟು ಬಂದ ಕಡೆ ಮಾತ್ರ ಇದು ಅನುದಾನ. ಈಗ ಬೆಣೂರು ಶಾಲೆಗೆಲ್ಲ 10-14 ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಎಲ್ಲಿ ಸಮಸ್ಯೆ ಉಂಟು ಅಲ್ಲಿ ಸ್ವಲ್ಪ ಕೊಡ್ಬೇಕೋ ಬೇಡವಾ ಅಲ್ವಾ. ಇಲ್ಲಿ ಕೂಡ ಬೇರೆ ಬೇರೆ ಪಕ್ಷದ ಮಕ್ಕಳಿದ್ದಾರೆ, ಬೇರೆ ಬೇರೆ ಧರ್ಮದ ಮಕ್ಕಳಿದ್ದಾರೆ ಅಲ್ವಾ. ಸರ್ವಧರ್ಮ ದೇಗುಲ ಅಲ್ಲ ವಿಷಯ ಹೇಳುದು. ನಾನು ಮಿಸ್ಸಸ್ ಕೂಡ ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲ ವಿಷಯ ಹೇಳುದು. ನಾನು ಹೆದರುವಂತ ಮನುಷ್ಯನೇ ಅಲ್ಲ ಅಲ್ವಾ. ನಿಜವಾಗಿ ಇಲ್ಲಿ ಕೊಡ್ಬೇಕಿತ್ತು. ಈಗ ಕೊಟ್ಟಲ್ಲೇ ಕೊಡುವುದಕ್ಕಿಂತ ಎಲ್ಲಿ ಸಮಸ್ಯೆ ಉಂಟು ಅಲ್ಲಿ ಕೊಟ್ರೆ ಒಳ್ಳೇದಲ್ಲ ಅಲ್ವಾ. ಹೌದು, ಸಮಸ್ಯೆ ಗೊತ್ತಿದೆ ಅಲ್ಲ. ಈಗ ಇದು ಅವರ ಪಕ್ಷದವರು ಕೂಡ ಇಲ್ಲಿ ಬಂದು ಇದು ಇಂಜಿನಿಯರ್ ಬರುವಾಗ ಬಂದಿದ್ದಾರೆ, ನೋಡಿದ್ದಾರೆ. ಅವರ ಮಕ್ಕಳು ಕೂಡ ಇದ್ದಾರೆ ಇಲ್ಲಿ. ಸುರಕ್ಷತೆ ಎಲ್ಲ ಮಕ್ಕಳಿಗಲ್ವಾ. ಹೌದಲ್ಲ, ನಾನು ಫ್ರಾಂಕ್ ಆಗಿ ಹೇಳುದು. ಹೌದು, ಖಂಡಿತ. ಹಾಗಾದ್ರೆ ಈಗ ಎಲ್ರೂ ಕೂಡ ಈ ಊರವರೆಲ್ಲ ಸೇರ್ಕೊಂಡು, ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಹಳೆ ವಿದ್ಯಾರ್ಥಿಗಳು, ಮತ್ತೆ ಯಾವ್ದೆಲ್ಲ ಸಂಘ ಇದೆ ಸರ್ ಈ ಒಂದು ಶಾಲೆಗೆ ಒಗ್ಗಿಕೊಂಡು? ಯಾವ್ದೆಲ್ಲ ಸಂಘ ಕೆಲಸ ಮಾಡ್ತಾರೆ? ಶಾಲಾ STMC ಇದೆ, ಮತ್ತೆ ಇದು ಮಾತೆಯರ ಸಂಘ ಇದೆ, ಮತ್ತೆ ಹಳೆ ವಿದ್ಯಾರ್ಥಿ ಸಂಘ ಎಲ್ಲ ಇದೆ. ಹೌದು, ಇವರೆಲ್ಲ ಸೇರಿ ಜೊತೆಗೆ ಜನಪ್ರತಿನಿಧಿಗಳು ಒಟ್ಟುಗೂಡಿ ಸೇರ್ಕೊಂಡು ಮಾಡಿದ್ರೆ ಒಂದು ಉತ್ತಮ ಕಟ್ಟಡ ವ್ಯವಸ್ಥೆ ಆರಂಭ ಮಾಡಬಹುದಲ್ಲ ಸರ್? ಇದು ಅಲ್ಲ ವಿಷಯ ಎಲ್ಲರಿಗೂ, ಶಾಸಕರಿಗೆ ಗೊತ್ತಿದೆ. ಇಷ್ಟು ವರ್ಷ ಆಗಿದೆ ಮಣ್ಣಿನ ಗೋಡೆ ಅಂತ ಹೇಳಿ ಎಲ್ಲ ವಿಷಯ ಗೊತ್ತಿದೆ. ಇಲ್ಲಿ ಫಂಕ್ಷನ್ ಎಲ್ಲ ಬಂದಿದ್ದಾರೆ ಶಾಸಕರು, ವಿಷಯ ಹೇಳುದು. ನಾವು ತುಂಬಾ ಸಲ ಮನವಿ ಕೊಟ್ಟಿದ್ದೇವೆ. ಹೌದು, ಮನವಿ ನಮಗೆ 4 ಬಿಲ್ಡಿಂಗ್ ಬಂದದ್ದು ಕೂಡ 1-2 ಕೆಳಪೇಟೆ ಶಾಲೆಗೆ ಹೋಗಿದೆ. 4 ಬಿಲ್ಡಿಂಗ್ ಒಮ್ಮೆಲೆ ಆಗ್ತಿದ್ರೆ ಸ್ವಲ್ಪ ನಮಗೆ ಸುಲಭ ಆಗ್ತಿತ್ತು. ಈಗ ಏನು ಅದೆಲ್ಲ ಬಿಲ್ಡಿಂಗ್ ನೋಡಿ ಏನಿಲ್ಲ. ನಾವು ಧೈರ್ಯದಲ್ಲಿ ಇದು ಮಾಡುದು,
ಬಿಒರ್ ಅವರೆಲ್ಲ ಕೇಳ್ತಾರೆ ಉಳಿದ ಬಿಲ್ಡಿಂಗ್ ಎಲ್ಲ ಹೇಗೆ ಉಂಟು ಅಂತ ಹೇಳಿ. ಸಾಧಾರಣ ಇದೆ ಮೇಡಮ್ ಅಂತ ಹೇಳಿ ಹೇಳ್ತೇವೆ ನಾವು. ಆಗ ಅವ್ರು ಏನ್ ಹೇಳ್ತಾರೆ, ಬಿಒ ಅವರಿಗೆ ಈಗ ಅವ್ರಿಗೂ ಕೂಡ ಒಂದು ಹಕ್ಕಿದೆ. ಮತ್ತೆ ಅದರಲ್ಲಿ ಮತ್ತೆ ಇಲ್ಲಿ ನಾವು ಕೂರಿಸುದು ಮಕ್ಕಳನ್ನು, ಅದು ಮಳೆಗಾಲ ಅಲ್ವಾ, ಹಾಗೆ ಬಾರಿ ಸಮಸ್ಯೆ. ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ವಿದ್ಯಾನಂದ್ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗೂ ಕೂಡ ಮಾತನಾಡೋಣ. ಸರ್, ಈ ಕಟ್ಟಡದ ಪರಿಸ್ಥಿತಿಗೆ ನೀವೇ ನೋಡಿದ್ರೆ 1.5 ತಿಂಗಳಾಗ್ತಾ ಬಂತು ಅಂತ ನಂಗೆ ಸಿಕ್ಕಿರುವಂತ ಮಾಹಿತಿ. ಇದು ಬಿದ್ದು ಇನ್ನೂ ಕೂಡ ದುರಸ್ತಿ ಆಗಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿದೆ. ಏನ್ ಕಾರಣ ಇರ್ಬೋದು ಈ ಶಾಲೆಯ ಪರಿಸ್ಥಿತಿ ತಿಳ್ಕೊಂಡು? ಅಂದ್ರೆ ಇಲ್ಲಿ ನನ್ಗೆ ಗೊತ್ತಿರೋ ಮಟ್ಟಿಗೆ ಊರವರು ಎಲ್ಲರೂ ಕೂಡ ಸಹಕಾರ ಬಹಳಷ್ಟಿದೆ. ನಿಂತು ಹೋಗುವಂತ ಶಾಲೆಯನ್ನ ಕೂಡ ನಿಲ್ಲಿಸಿ ಈಗ 100ಕ್ಕಿಂತಲೂ ಜಾಸ್ತಿ ಮಕ್ಕಳನ್ನ ಉಳ್ಕೊಂಡಿರುವಂತ ತಾಕತ್ತಿರುವಂತ ಊರಿದು, ಅಷ್ಟು ಉತ್ತಮವಾಗಿರುವಂತ ಸಹಕಾರ ಇರುವಂತ ಊರಿದು. ಆದ್ರೂ ಕೂಡ ಈ ಪರಿಸ್ಥಿತಿ ಯಾಕೆ ಬಂತು ಸರ್ ಈ ಶಾಲೆಗೆ? ಅಂದ್ರೆ ನಮ್ಮ ಶಾಲೆ 1951ರಲ್ಲಿ ಸ್ಟಾರ್ಟ್ ಆಗಿ ಬರುವ ವರ್ಷಕ್ಕೆ 75 ವರ್ಷ ತುಂಬುತ್ತದೆ. ಇಲ್ಲಿ ಸುಮಾರು 162 ಮಕ್ಕಳು LKG ಇಂದ 7ನೇ ತನಕ ವ್ಯಾಸಂಗ ಮಾಡ್ತಿದ್ದು. ಸದ್ಯಕ್ಕೆ 11 ಶಿಕ್ಷಕರು, ಅದರಲ್ಲಿ 6 ಶಿಕ್ಷಕರು ಹಾಗೂ 5 ಗೌರವ ಶಿಕ್ಷಕಿಯರು ವ್ಯಾಸಂಗ ಮಾಡ್ತಿದ್ದು. ಹಳೆ ವಿದ್ಯಾರ್ಥಿಗಳು, ಊರವರು ಎಲ್ಲ ಸೇರಿ ಅವರಿಗೆ ಗೌರವಧನವನ್ನು ನಾವು ಕೊಡ್ತಿದ್ದೇವೆ. ಇಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತಿದ್ದೇವೆ ನಾವು. ಹೌದು ಸರ್, ಎಜುಕೇಶನ್ ಚೆನ್ನಾಗಿದೆ. ಆದ್ರೆ ಈ ಪರಿಸ್ಥಿತಿ ಆಗಿದೆಯಲ್ವಾ ಈ ರೀತಿಯಾಗಿ, ಇದಕ್ಕೆ ಏನು ಹೇಳ್ತೀರಾ? ಅಂದ್ರೆ ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಇರ್ತಿದ್ರೆ ಅಂತೂ ಜೀವಕ್ಕೆ ಖಂಡಿತವಾಗ್ಲೂ ಹಾನಿ ಇದ್ದದ್ದು. ಹೌದು, ಜೀವ ಹೋದ್ರೆ ಈಗ ಇಲ್ಲಿ ಯಾರ ಹತ್ರ ಕೇಳು ಅನ್ನೋದು ಕೂಡ ಪ್ರಶ್ನೆ ಆಗುತ್ತಲ್ಲ. ಹೌದು, ತುಂಬಾ ಮನವಿ ಕೊಟ್ಟಿದ್ದೇವೆ ನಾವು ಈಗಾಗಲೇ. ಮಾಡುವ ನಮ್ಗೆ ಇದಿದೆ, ಅವರು ಮಾಡ್ಬೋದಂತಂದು ಇದು ಒಳ್ಳೆ ಅಭಿಪ್ರಾಯ ಇದೆ ಅವರ ಬಗ್ಗೆ. ಯಾರಿಗೆಲ್ಲ ಮನವಿ ಕೊಟ್ಟಿದ್ರಿ ಸರ್ ನೀವು? ನಾವು ಪಂಚಾಯತ್ನವರು ಕೊಟ್ಟಿದ್ದೇವೆ. ಪಂಚಾಯತ್ ಅಧ್ಯಕ್ಷರು ನಮ್ಗೆ ತುಂಬಾ ಸಹಕಾರ ಕೊಡ್ತಿದ್ದಾರೆ. ಇಲ್ಲಿ ಈಗ ತಾತ್ಕಾಲಿಕವಾಗಿ ಆ ಬಿಲ್ಡಿಂಗ್ ಒಂದು ಮಾಡ್ತಿದ್ದಾರೆ, ಅದಕ್ಕೆ ಪಂಚಾಯತ್ನವರು ಅನುದಾನ ಕೊಟ್ಟಿದ್ದಾರೆ. ಮತ್ತೆ ಶಾಸಕರಿಗೆ ಮನವಿ ಕೂಡ ಕೊಟ್ಟಿದ್ದೇವೆ, ಅವರು ಕೂಡ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಮತ್ತೆ ಊರವರ ಸಹಕಾರ ಕೂಡ ಇದೆ ಒಳ್ಳೆ. ಇದು ಸರ್ ಹಂಚು ಬಿದ್ಮೇಲೆ ಈ ಮನವಿ ಹೋಯ್ತಾ ಅಥವಾ ಅದಕ್ಕಿಂತ ಮುಂಚೆನೂ ಕೂಡ ಈ ಬೀಳುವ ಸ್ಥಿತಿಯಲ್ಲಿ? ಇಲ್ಲ, ಕೊಡ್ತಿದ್ದೇವೆ ನಾವು, ಆಲ್ರೆಡಿ ಕೊಡ್ತಿದ್ದೇವೆ. ಬಂದು ನೋಡ್ತಾರೆ, ಹೋಗ್ತಾರೆ ಕೆಲವು. ಅಂದ್ರೆ ಹಾಗಾಗಿ ಅದನ್ನ ಸರಿ ಮಾಡುವಂತ ಪ್ರಯತ್ನ ಯಾರಿಂದನೂ ಕೂಡ ಆಗ್ತಿಲ್ಲ ಅಂತ. ಅಂದ್ರೆ ಮನವಿ ನೀವು ಕೊಡ್ತಿದ್ದೀರಾ, ಅವರು ಓಕೆ ಹೇಳ್ತಿದ್ದಾರೆ, ಆದ್ರೆ ಸರಿ ಆಗ್ತಾ ಇರುವಂತ ಕೆಲಸ. ತುಂಬಾ ಒಂದು 70 ವರ್ಷ ಹಳೆಯ ಬಿಲ್ಡಿಂಗ್ ಅಲ್ಲ, ಇನ್ನೇನು ರಿಪೇರಿ ಮಾಡುವ ಹಂತ ಅಲ್ಲಿ ಕೂಡ ಇಲ್ಲ. ಯಾಕಂದ್ರೆ ಗೋಡೆ, ಮಣ್ಣಿನ ಗೋಡೆ ತುಂಬಾ ಶಿಥಿಲಾವಸ್ಥೆ ಹೋಗಿದೆ. ಅದನ್ನು ನನ್ನ ಲೆಕ್ಕದಲ್ಲಿ ಇದು ದುರಸ್ತಿ ಮಾಡೋದಕ್ಕಿಂತ ಡೆಮಾಲಿಷ್ ಮಾಡೋದು ಒಳ್ಳೇದು. ಈಗ ಇದರ ವಿಚಾರವಾಗಿ ಈಗ ಯಾರ ಜೊತೆ ಮಾತನಾಡಿದ್ರೆ ಇಲ್ಲಿ ಈಗ ಊರವರು ಹೇಗೂ ಒಗ್ಗೂಡಿದ್ರೆ ಈ ಶಾಲೆಯನ್ನ ಕಟ್ಟುವಂತದ್ದು ಅದೇನ್ ಕಷ್ಟದ ಕೆಲಸ ಆಗೋದಿಲ್ಲ. ಇದನ್ನ ನಿಮ್ಮ ಕಡೆಯಿಂದ ಆದ್ರೆ ಯಾವ ರೀತಿಯಾಗಿ ಮಾಡಿಸಬಹುದು ಸರ್? ಅಂದ್ರೆ ಈಗ ಊರವರ ಜೊತೆ ಎಲ್ಲ ಮಾತಾಡಿ, ಜನಪ್ರತಿನಿಧಿಗಳ ಜೊತೆ ಮಾತಾಡಿ ಮಾಡಿಸೋದು ಅಂತ ಆದ್ರೆ? ಮುಖ್ಯವಾಗಿ ಇದು ದೊಡ್ಡ ಮೊತ್ತ ಆಗಿರೋದ್ರಿಂದ ಇದು ಸರ್ಕಾರ ಲೆಕ್ಕದಲ್ಲಿ, ನನ್ನ ಲೆಕ್ಕದಲ್ಲಿ ಸರ್ಕಾರ ಲೆಕ್ಕದಲ್ಲಿ ಬಿಲ್ಡಿಂಗ್ ಆಗ್ಬೇಕು. ಮತ್ತೆ ಊರವರು ಕೂಡ ಸಹಾಯ ಮಾಡಬಹುದು ಅಷ್ಟೇ, ಮಾಡ್ತಾರೆ. ನಮ್ಮನೊಟ್ಟಿಗೂ SDMCದ ಸದಸ್ಯರಾದ ಪುನಂಚಿನ ಬೋಜವಲಿರ ಆರಡಲ ಪಾತಿರ್ಗ ಸರ್ ಇತ್ತೆ ಈ ಜೋಕುಲ್ ಪುರ ಬರೋಂದಿಲ್ಲ ಮುರಣಿ ಐತಾರ ಆಯ್ನೈಕ್ ಜೋಕುಲ್ ಬಚಾವು ಇಜಿಂದ ಜೋಕುಲಿನ ಬಗ್ಗೆ ಪಾತ್ರ ಇಜ್ಜನ ಅಂಚಿನ ಪರಿಸ್ಥಿತಿ ಈ ಶಾಲೆಡ್ ಆತಡ್ ಒಂದು ಈತೆ ಏರ್ನ ನಿರ್ಲಕ್ಷ್ಯ ಅಂತ ಬಂದ್ಪರ್ ಸರ್. ಪಂಡ ದುಂಬು ಎಂಗ್ಳು ನೆಕ್ ಸಾಲೆ ಬನ್ನಗಾನಿ ದುಂಬುಡ್ದೇ ಇತ್ತಂಡು ಎಂಗ್ಳು 73 ವರ್ಷ ಎಂಗ್ಳು ಬನ್ನಗಾನಿ ಐದು ಬಿಲ್ಡಿಂಗ್ ಒಂದು ಪೂರ ಪೋತುಂಡು ಐಕ್ ಗೌರ್ಮೆಂಟ್ ಒಂದು ಮಲ್ತದ ಪೂರ ವ್ಯವಸ್ಥೆ ಮಲ್ತಂಗ್ಲೆ ಕೊರೋಡು ಇದಿನ ಜೋಕುಲು ಬರ ಕೇಂಜಿ ಡೇಗಿ ಅಂದ್ ಇದಕ್ಲೆ ಟೀಚರ್ ಅಕ್ಕ ಪೂರ ಎಡ್ಡು ಇಲ್ಲೇರು ಮೂಲ ಕಲ್ಪನ ಪೂರ ಪೊಸಿಷನ್ ಪೂರ ಎಡ್ಡು ಉಂಡು ಅಂಚ ಎಂಗ್ಳಿಗೆ ಸಾಲೆ ರೀ ಆದಿ ಹೊಸತ್ತಾದಿ ಎಂಗ್ಳೆ ಬರೋಡೊಂದು ರಿಕ್ವೆಸ್ಟ್ ಅಂಚಿತಿರ್ದಿರ್ ಪಾತಿರ್ಲಿ ಸರ್. ಇತ್ತೆ ದಾದಳ್ಳ ಬೇತಕ್ಲೇನ್ ಇತ್ತೆ ಪ್ರಯತ್ನ ಪಾತಿರ್ಪವನ ಪ್ರಯತ್ನ ಆತನ ಮುಲ್ಪರ್ದ ಮಾತ್ರ ಲೊಟ್ಟು ಸೇರ್ದಿ ಶಾಲೆ ನಿತ್ಯ ತುಲೆ 73 ವರ್ಷ ಪಂಡಣ್ಣ ಒಂದು ಇತ್ತದ ಸಮಸ್ಯೆ ಅತ್ತು ಗೊತ್ತುಪ್ಪುಣದ ಮಾತ್ರ ಎಪ್ಪರ್ದೊಕ್ಕಲ ಸಮಸ್ಯೆ ಉಂಡು ಒಂದೇನೊಂದು ಎಡ್ಡೆ ಮಲ್ಪುಡು ಒಂದು ಪಾತ್ರ ಕತೆ ಆತನ ಅಥವಾ ಊರ್ದಾಕಲು ಪುರ ಮಲ್ತೊಂದುಲ್ಲ ಎಂಕ್ಲು ಊರ್ದಾಕ್ಲಿಕ್ಕಿದ್ದಲ್ಲ ಸಾಧ್ಯ ಇಜ್ಜತೆ ಗೌರ್ಮೆಂಟ್ ಕೊರೋಡಾಯ್ತು ಬೊಕ್ಕ ಒಂದೇ ಎಂಕ್ಲು ಕೈ ಅದಲ್ಲ ಕೈ ಜೋಡ್ಸವಲ್ಲಿ ಆತಿ ಊರ ಅದಲ್ಲ ಮಲ್ಪರ ಜಾತಿ ಇದು ಈರ್ನ ಜೋಕಲ್ಲ ಈ ಶಾಲೆಗೆ ಬರೋದಿಲ್ಲ ಅಕ್ಕಲ ಎಂಚಿನ ಬಂಪೇರ್ ಜೋಕಲ್ಲ ಜೋಕಲ್ ಒಂದು ಬಾ ಈಗ ಪೋಡಿಗೆ ಒಂದುಂಡು ಬಿಲ್ಡಿಂಗ್ ಬರೋ ಬೋರ್ದುಂಡು ಅದು ಕುಲ್ಲುನ ಇಂಚ ಅಂಚ. ನಮ್ಮ ಜೊತೆಗೆ SDMC ಸದಸ್ಯರಾದ ಹಮೀದ್ ಅವರಿದ್ದಾರೆ, ಅವ್ರ ಜೊತೆ ಕೂಡ ಮಾತನಾಡೋಣ. ಸರ್, ನನ್ನ ಮೊದಲನೇ ಪ್ರಶ್ನೆ, ಈ ಊರಲ್ಲಿ ರಾಜಕೀಯ ಜಂಜಾಟ ಜಾಸ್ತಿ ಇರೋ ಕಾರಣ ಈ ಶಾಲೆಯ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಏನ್ ಹೇಳ್ತೀರಾ ಸರ್? ಆಲ್ರೆಡಿ ನಮ್ಗೆ ಪಂಚಾಯತ್ ಅವರು ಒಳ್ಳೆ ಸ್ಪಂದನೆ ಕೊಡ್ತಾರೆ. ಯಾವ್ದು ಪಕ್ಷ ಆದ್ರೂ ಅವ್ರ ಗೇಟಿನ ಹೊರಗಡೆ ಇಟ್ಟು ನಮ್ಗೆ ಒಳ್ಳೆ ಅಭಿಪ್ರಾಯ ಕೊಡ್ತಾರೆ. ಏನು ಸ್ಕೂಲಿದ ವಿಷಯ ಮಾತಾಡಿದ್ರೆ ಒಳ್ಳೆ ಅಭಿಪ್ರಾಯ. ಇವನ್
ಇವಾಗ ನಮಗೆ ಶಾಸಕರು ಕೂಡ ಮನವಿ ಕೊಟ್ಟಿದ್ದಾಗೆ ಸ್ಪಂದನೆ ನೀಡಿದ್ದಾರೆ. ಇಂಜಿನಿಯರ್ ಕೊಟ್ಟು ಅವರನ್ನು ಕಲಿಸಿ ಇದೆಲ್ಲ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ. ಅದು ನಮಗೆ ಬಿಲ್ಡಿಂಗ್ ಇದ್ದು ಏನು ಶಂಕ್ಷನ್ ಆಗಿದ್ದು ಕಾಣುತ್ತಾ ಇಲ್ಲ. ಎಲ್ಲ ಸ್ಪಂದನೆಗಿಂತಲೂ ಕೂಡ ಮಕ್ಕಳ ಜೀವ ಬಹಳಷ್ಟು ಮುಖ್ಯ. ವಿದ್ಯೆಗಿಂತಲೂ ಜೀವ ಈಗ ಮುಖ್ಯ ಆಗುವಂಥದ್ದು. ಈಗ ಮಕ್ಕಳಲ್ಲಿ ಇರ್ತಿದ್ರೆ ಅದೇ ದೊಡ್ಡ ಸ್ಪಂದನೆ ಆಗಿ ಹೋಗ್ತಾ ಇತ್ತು. ಈಗ ಶಾಲೆಗೆ ಏನೇ ಇದ್ರು ಕೂಡ ಸರ್ ಅದು ದೊಡ್ಡ ವಿಚಾರವಾಗಿ ಹೊರ ಬರ್ತಾ ಇತ್ತು. ದೇವರಿಗೆ ಅನುಗ್ರಹ ಅದಲ್ಲ, ಆದ್ರೂ ನಮ್ಗೆ ಬಿಲ್ಡಿಂಗ್ ಬಿಡ್ಲಿಕ್ಕೆ ನಮ್ಗೆ ಹೊಸ್ತು ಆಗ್ಲಿಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಆದ್ರೆ ನಮ್ಗೆ ಬೇಗನೆ ಒಂದು ಬಿಲ್ಡಿಂಗ್ ಇದ್ದು ಮಾಡಿ ಕೊಡ್ಲಿ ಅಂತ ನಿಮ್ಮ ಮುಖಾಂತರ ಕೂಡ ನಾವು ಮನವಿ ಮಾಡ್ತೇವೆ. ಸರ್ಕಾರದಿಂದ ಆದಷ್ಟು ಬೇಗ, ಅಥವಾ ಊರವರಿಂದ ದಾನಿಗಳು ತುಂಬಾ ಒಳ್ಳೆ ಅಭಿಪ್ರಾಯ ಕೊಡ್ತಾರೆ. ಅಂದ್ರೆ ನಮ್ಮ ಊರವರು ಕೂಲಿ ಕಾರ್ಮಿಕರಾಗುವುದರಿಂದ ಅಷ್ಟು ದೊಡ್ಡ ಮೊತ್ತಕ್ಕೆ ನಮ್ಗೆ ಇಲ್ಲಿ ಕೈ ಜೋಡಿಸ್ಲಿಕ್ಕೆ ಆಗುವಂತದ್ದಲ್ಲ. ಮತ್ತೆ ಯಾವ್ದು ಕೇಳಿದ್ರು ನಮ್ಮ ಊರಿಗೆ ಬೇಕಾದ ಸಣ್ಣ ಸಣ್ಣ ಮೊತ್ತವನ್ನು 5-10 ನಿಮಿಷದೊಳಗಡೆ ನಮ್ಗೆ ಹಳೆ ವಿದ್ಯಾರ್ಥಿಗಳು, ಊರವರು, ಅದು ಕೂಡ ಪಂಚಾಯತ್ ಅಧ್ಯಕ್ಷರು ಏನು ಹೇಳಿದ್ರು ಅದಕ್ಕೆ ಇಲ್ಲ ಅಂತ ನೋ ಅಂತ ಹೇಳುವವರು ನಮ್ಮ ಊರಲ್ಲಿ ಇಲ್ಲ. ಎಲ್ಲ ಒಳ್ಳೆ ಅಭಿಪ್ರಾಯ. ಇದೊಂದು ದೊಡ್ಡ ಮೊತ್ತ ಆಗುವುದರಿಂದ ನಮ್ಗೆ ಆ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು ಅಂತ ಕೇಳಿದ್ರೆ, ಅದು ನಿಮ್ಮ ಮನವಿ ಮೂಲಕ ಏನಾದ್ರೂ ನಮ್ಗೆ ಸರ್ಕಾರದಿಂದ 4-5 ಕ್ಲಾಸ್ ರೂಮ್ಗಳನ್ನು ಆದಷ್ಟು ಬೇಗ ಬರಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಮ್ಮ ಜೊತೆಗೆ ಈ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಆಗಿರುವ ಪದ್ಮಶ್ರೀ ಅವರಿದ್ದಾರೆ. ಅವ್ರ ಜೊತೆಗೆ ಮಾತನಾಡೋಣ. ಮೇಡಮ್, ಈಗ ಇಲ್ಲಿ ನಡೀತಾ ಇರುವಂತಹ ಸಮಸ್ಯೆ ನಿಮ್ಗೆ ಕೂಡ ಗೊತ್ತಿದೆ. 1.5 ತಿಂಗಳಾಗಿದೆ ಅದು ಬಿದ್ದು, ಇನ್ನೂ ಕೂಡ ದುರಸ್ತಿ ಆಗಿಲ್ಲ ಅನ್ನುವಂತ ಪರಿಸ್ಥಿತಿ. ಯಾಕೆ ಮ್ಯಾಮ್? ಗ್ರಾಮಸ್ಥರ ಸ್ಪಂದನೆ ಸರಿಯಾಗಿಲ್ಲ? ಗ್ರಾಮಸ್ಥರು STMC ಹಳೆ ವಿದ್ಯಾರ್ಥಿಗಳ ಸ್ಪಂದನೆ ತುಂಬಾ ಚೆನ್ನಾಗಿದೆ. ಬಟ್ ಏನಂತ ಹೇಳಿದ್ರೆ ಇದಕ್ಕೆ ನಮ್ಗೆ ಸರ್ಕಾರದಿಂದ ಅನುದಾನಗಳು ಬರಬೇಕು. ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು, STMC ಅವರು, ಮುಖ್ಯ ಶಿಕ್ಷಕರೆಲ್ಲರೂ ಎರಡೂ ಪಕ್ಷದ ನೇತಾರರ ಹತ್ರ ಹೋಗಿ ಇದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ಮಾತಾಡಿದ್ದಾರೆ. ನಮ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಗೆ ಬಿಲ್ಡಿಂಗ್ ಬರ್ಬಹುದು ಅನ್ನೋ ನಿರೀಕ್ಷೆಯಲ್ಲಿ. ಆದ್ರೆ ಆದಷ್ಟು ಬೇಗ ಬಂದ್ರೆ ಒಳ್ಳೇದು ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಮಕ್ಕಳೆಲ್ಲ ಅಲ್ಲಿ ಜಗಲಿಯಲ್ಲಿ ಅಲ್ಲಿ ಇಲ್ಲಿ ಕೂತು ಪಾಠ ಕೇಳ್ತಾ ಇದ್ದಾರೆ. ಹಾಗೆ ರೋಡ್ ಸೈಡ್ ಶಾಲೆ ಆಗಿರುವುದರಿಂದ ವಾಹನಗಳ ಡಿಸ್ಟರ್ಬೆನ್ಸ್ ಕೂಡ ಮಕ್ಕಳಿಗೆ ಇದೆ. ಅದೇ ರೀತಿ ಗ್ರಾಮ ಪಂಚಾಯತಿನವರು ತಕ್ಷಣವೇ ಸ್ಪಂದಿಸಿ ನಮಗೆ ಈಗಾಗಲೇ ಅಲ್ಲೊಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಅಲ್ಲಿಗ ಮಕ್ಕಳನ್ನು ಕೂರಿಸುವಂತ ವ್ಯವಸ್ಥೆ ಈಗ ಮಾಡ್ತೇವೆ. ಆದ್ರೆ ಅದು ತಾತ್ಕಾಲಿಕ. ಹಾಗೆ ನಮ್ಗೆ ಪೂರ್ಣ ಪ್ರಮಾಣದ ಬಿಲ್ಡಿಂಗ್ ನ ವ್ಯವಸ್ಥೆ ಆಗ್ಲೇಬೇಕು. ಆದಷ್ಟು ಬೇಗ ಆದ್ರೆ ಒಳ್ಳೇದು ಅಂತ ಹೇಳಿ ಎಲ್ಲ ಜನಪ್ರತಿನಿಧಿಗಳಲ್ಲಿ ನಾವೆಲ್ಲ ವಿನಂತಿಸಿಕೊಳ್ತಾ ಇದ್ದೇವೆ. ಈಗ ಮನವಿಯನ್ನ ಸಲ್ಲಿಸೋ ಪ್ರಯತ್ನ ಮಾಡಿದ್ದೀರಾ ಮ್ಯಾಮ್? BOಗೆಲ್ಲ ಅದೆಲ್ಲ? ಹೌದು, ಅದು ಅದೇ ದಿನವೇ ಎಲ್ಲರಿಗೂ ಮನವಿಯನ್ನು ಸಲ್ಲಿಸಿದ್ದೇವೆ. ಇಲಾಖೆಗಾಗ್ಲಿ, ಹಾಗೆ MLAಗೆ, ಅದೇ ರೀತಿ ವಿಧಾನ ಪರಿಷತ್ ಎಲ್ಲರಿಗೂ ಕೂಡ ನಮ್ಮ ವತಿಯಿಂದ ಎಲ್ಲೆಲ್ಲಿ ಅರ್ಜಿಗಳು ಹೋಗ್ಬೇಕು ಅಲ್ಲೆಲ್ಲ ನಾವು ಕಳಿಸಿದ್ದೇವೆ. ಅಲ್ಲಿಂದ ಏನ್ ರೆಸ್ಪಾನ್ಸ್ ಬಂದಿದೆ? ಅಲ್ಲಿಂದ ನಮ್ಗೆಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಗೆ ಬಿಲ್ಡಿಂಗ್ ಬರ್ಬೋದ ನಿರೀಕ್ಷೆ. ಅದೇ ನಾವು ಹೇಳುದೊಂದೇನಂದ್ರೆ ಆದಷ್ಟು ಬೇಗ ಬರ್ಬೇಕು, ಈ ಕೆಲಸಗಳು ಆದಷ್ಟು ಬೇಗ ಪೂರ್ಣ ಆಗ್ಬೇಕು. ಮಕ್ಕಳ ಶೈಕ್ಷಣಿಕವಾಗಿ ಮಕ್ಕಳಿಗೆ ಯಾಕಂದ್ರೆ ಪೇರೆಂಟ್ಸ್ ಕೂಡ ನೋಡ್ತಾರೆ ನೋಡಿ. ಯಾಕಂತ ಹೇಳಿ ನಮ್ಮ ಮಕ್ಕಳು ಎಲ್ಲಿ ಜಗಲಲ್ಲಿ ಕುತ್ಕೊಳಿಸ್ತೇವೆ, ಅಲ್ಲಿ ಕುತ್ಕೊಳಿಸ್ತೇವೆ, ಇಲ್ಲಿ ಕುತ್ಕೊಳಿಸ್ತೇವೆ. ಮಕ್ಕಳ ಸೇಫ್ಟಿ ಕೂಡ ಪೇರೆಂಟ್ಸ್ ನೋಡ್ತಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಇದು ಬೇಗ ಕೆಲಸ ಆಗ್ಲಿಲ್ಲ ಅಂದ್ರೆ ಮಕ್ಕಳ ಸಂಖ್ಯೆ ಕೂಡ ಕುಸಿತ ಆಗುವಂತಹ ಒಂದು ಸಾಧ್ಯತೆ ಇದೆ. ಅದರಿಂದ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಮತ್ತು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಕೂಡ ನಮ್ಗೆ ಆದಷ್ಟು ಬೇಗ ಕಟ್ಟಡದ ವ್ಯವಸ್ಥೆ ಆಗ್ಬೇಕಂತ ಹೇಳಿಕೊಂಡು ನಾವು ಮನವಿ ಮಾಡ್ತೇವೆ. ಅಂದ್ರೆ ಈಗ ಕಟ್ಟಡ ಈಗ ಅಲ್ಲಿ ಹಂಚು ಬಿದ್ದಾದ್ಮೇಲೆ ನೀವು ಮನವಿಯನ್ನು ಕೊಟ್ಟಿದ್ರೆ, ಅಥವಾ ಈ ಪರಿಸ್ಥಿತಿ ಇದೆ ಕಟ್ಟಡ ಗಟ್ಟಿಯಾಗಿಲ್ಲ ಅನ್ನುವಂಥದ್ದು ಬಹಳಷ್ಟು ದಿನಗಳಿಂದ ಕೂಡ ಗೊತ್ತಿರುವಂತದ್ದಲ್ವಾ? ಈಗ ಆವಾಗ್ಲೂ ಕೂಡ ಮನವಿಯನ್ನ ಕೊಡ್ತಾನೆ ಇದ್ರ? ಹೌದು, ನಾವು ಆವಾಗ್ಲೂ ಮನವಿಯನ್ನ ಕೊಟ್ಟಿದ್ದೇವೆ. ಹೀಗೆ ನಮ್ದು ಪಂಚಾಯತಿಗೆ ಕೊಟ್ಟಿದ್ದೇವೆ, ಇಲಾಖೆಗೆ ಕೊಟ್ಟಿದ್ದೇವೆ. ಆವಾಗ್ಲೂ ಕೂಡ ಏನ್ ರೆಸ್ಪಾನ್ಸ್? ಆ ಟೈಮಲ್ಲಿ ಅದನ್ನು ದುರಸ್ತಿಗೆ ನಾವು ಅನುದಾನವನ್ನು ಕಳಿಸ್ತೇವೆ ಅಂತ ಹೇಳಿದ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇ ಅದು ಬಿದ್ದಾಯ್ತಲ್ಲ, ಆಮೇಲೆ ಮತ್ತೆ ನಾವು ಹೀಗೆ ಬಿದ್ದಾಯ್ತು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದೇವೆ. ಹಾಗಾದ್ರೆ ಅಂದ್ರೆ ಈಗ ಇದು 1 ವರ್ಷದಲ್ಲಿ ಹಾಳಾಗುವಂತದ್ದು, 2 ವರ್ಷದಲ್ಲಿ ಹಾಳಾಗುವಂತದ್ದು ಕಟ್ಟಡ ಅಲ್ಲ. ಆಕ್ಚುಲಿ ಒಂದು 5 ವರ್ಷಕ್ಕಿಂತಲೂ ಕೂಡ ನಮ್ಗೆ ಗೊತ್ತಾಗುತ್ತೆ ಈಗ ಇದು ಬೀಳುವಂತ ಸ್ಥಿತಿಯಲ್ಲಿ ಇರುತ್ತೆ, ಪರಿಸ್ಥಿತಿಯಲ್ಲಿ ಇರುತ್ತೆ. ಆವಾಗ್ಲೂ ಕೂಡ ನೀವು ಅದನ್ನು ಮನವಿಯನ್ನ ಕೊಟ್ಟಿದ್ರೆ? ಮನವಿಯನ್ನು ಈ ಹಿಂದೆಯೇ ನಾವು ಕೊಟ್ಟಿದ್ದೇವೆ. ಮತ್ತಂದ್ರೆ ಅದು ಅಲ್ಲಿ ಮಾಡು ತುಂಬಾ ಎತ್ತರ. ಹಾಗಾಗಿ ನಮ್ಗೆ ಅಲ್ಲಿ ನೋಡ್ಬೇಕಾದ್ರೆ, ಹೊರಗಿಂದ ನೋಡ್ಬೇಕಾದ್ರೆ ಬಹಳ ಚೆನ್ನಾಗಿ ಸ್ಥಿತಿಯಲ್ಲಿ ಕಾಣಿಸ್ತದೆ. ಅಲ್ಲಿ ಹೋಗಿ ಹತ್ತಿರ ಹೋಗಿ ನೋಡಿದ್ರೆ, ಅದನ್ನು ಮುಟ್ಟಿ ನೋಡಿದ್ರೆ ಮಾತ್ರ ಅದರ ಪರಿಸ್ಥಿತಿ ಗೊತ್ತಾಗುದು. ಹಾಗಾಗಿ ನಮ್ಗೆ ಮೊದಲು ಫಸ್ಟಿಗೆ ಅಷ್ಟು ಗೊತ್ತಾಗ್ಲಿಲ್ಲ. ಲಾಸ್ಟ್ ಇಯರ್ ಅಂತೂ ನಮ್ಗೆ ಕನ್ಫರ್ಮ್ ಆಗಿತ್ತು. ಹಾಗಾಗಿ ನಾವು ಲಾಸ್ಟ್ ಇಯರ್ ಮನವಿಯನ್ನು ಕೊಟ್ಟಿದ್ದೇವೆ, ನಾವು ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ದೇವೆ. ಬಹಳಷ್ಟು ಟ್ಯಾಲೆಂಟೆಡ್ ಮಕ್ಕಳು ಇಲ್ಲಿ ಇರುವಂತದ್ದು, ಕಲಿಕೆಯ ಜೊತೆಗೆ ವಿದ್ಯೆ ಪಡೆಯೋ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡಿರುವಂತ ಮಕ್ಕಳು ಇರುವಂತದ್ದು. ಆ ಮಕ್ಕಳ ಬಗ್ಗೆ ಏನ್ ಹೇಳ್ತೀರಾ? ನಾನು ಇಲ್ಲಿಗೆ ಬಂದು 12 ವರ್ಷ ಕಂಪ್ಲೀಟ್ ಆಯ್ತು. ನಾನು ಬರುವಾಗ ಇಲ್ಲಿ ಶಿವಾನಂದ್ ಸರ್ ಅಂತ ಹೇಳಿ ಒಬ್ರು ಮುಖ್ಯ ಶಿಕ್ಷಕರಿದ್ರು. ಪಂಚಾಯತ್ ನಲ್ಲಿ ಸತೀಶ್ ಕೆ ಅವರು ಈಗಲೂ ಅವರು ಆಗ ಅಧ್ಯಕ್ಷರಾಗಿದ್ರು. ಆ ಸಮಯದಲ್ಲಿ ನನಗೆ ಶಿಕ್ಷಕ ವೃಂದ, ಗ್ರಾಮ ಪಂಚಾಯತ್ ಹಾಗೆಲ್ಲ ವಿದ್ಯಾಭಿಮಾನಿಗಳು ಆರಂಭದ ದಿನದಿಂದ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನನಗೆ
ಎಲ್ಲ ಮಕ್ಕಳು ಪ್ರತಿ ವರ್ಷ ಕೂಡ 12 ವರ್ಷದಿಂದಲೂ ವರ್ಷಕ್ಕೆ ಎಷ್ಟು ಕಡಿಮೆ ಅಂದ್ರೆ 5 ರಿಂದ 6 ಪ್ರಶಸ್ತಿಗಳನ್ನು ಪಡ್ಕೊಂಡು ಬರ್ತಾರೆ. ಕ್ರೀಡೆಯಲ್ಲಿ ಹಾಗೂ ಪಂದ್ಯಾಟಗಳಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೀತಾ ಬಂದಿದ್ದಾರೆ. ನಾವು ಪ್ರತಿ ಬಾರಿಯೂ ಕೂಡ ತಾಲೂಕು ವಲಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ವಾಲಿಬಾಲ್, ಥ್ರೋಬಾಲ್, ಶಟ್ಲ್ ಅಲ್ಲಿ ಪಡೆದು ತಾಲೂಕು ಮಟ್ಟದ ಪಂದ್ಯಾಟದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. 6 ವರ್ಷದಿಂದಲೂ ತಾಲೂಕು ಮಟ್ಟದಲ್ಲಿ ನಾವು ಸೆಮಿಫೈನಲ್ ಅಲ್ಲಿ ಹೋಗ್ತಿತ್ತು. ಈ ಬಾರಿ ನಮ್ಮ ಶಾಲೆಯ ಬಾಲಕ ಮತ್ತು ಬಾಲಕಿಯರ ಎರಡೂ ತಂಡಗಳು ಕೂಡ ಥ್ರೋಬಾಲ್ ಪಂದ್ಯಾಟದಲ್ಲಿ ತಾಲೂಕು ಮಟ್ಟದಲ್ಲಿ ವಿಜೇತರಾಗಿ ಜಿಲ್ಲಾ ಮಟ್ಟವನ್ನು ತಲುಪಿದ್ದಾರೆ. ಬಹಳ ಖುಷಿ ಸಂಗತಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಬೆಳ್ತಂಗಡಿ ತಾಲೂಕು ಇಡೀ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ತಾಲೂಕು ಅಂತ ಹೇಳಿದ್ರೆ ಬೆಳ್ತಂಗಡಿ ಮತ್ತು ಬಂಟ್ವಾಳ ತಾಲೂಕು. ಇಲ್ಲಿ ನಮ್ಗೆ ಆಂಗ್ಲ ಮಾಧ್ಯಮ ಶಾಲೆಗಳ ಸ್ಪರ್ಧೆಗಳು ಬಹಳಷ್ಟು ಹೆಚ್ಚಿರ್ತದೆ. ಇಲ್ಲಿ ಸ್ಪರ್ಧಿಸುವುದು ಬಹಳ ಕಷ್ಟ. ಬಹುಮಾನಗಳನ್ನು ಪಡೆಯುವುದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪವೇ ಮಕ್ಕಳು, ಒಂದು 4-5 ಮಕ್ಕಳನ್ನು ಇಟ್ಕೊಂಡು ನಾವು ಪ್ರಶಸ್ತಿ ಪಡೆಯುವಂಥದ್ದು ಬಹಳ ಕಷ್ಟ. ಆದ್ರೆ ಮಕ್ಕಳ ಸಾಧನೆ ಅವರನ್ನು ಮೆಚ್ಚಬೇಕು. ಯಾಕಂತ ಹೇಳಿದ್ರೆ ಸಣ್ಣ ಸಣ್ಣ ಮಕ್ಕಳದವರು ನಾವು ಕೊಟ್ಟಂತ ಇನ್ಸ್ಟ್ರಕ್ಷನ್ ಅನ್ನು ಸರಿಯಾಗಿ ಪಾಲಿಸಿ ಅವರು ಬಹಳ ಚೆನ್ನಾಗಿ ಆಟ ಆಡಿದ್ದಾರೆ. ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದು ನಮ್ಮ ತಾಲೂಕಿನಲ್ಲಿಯೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹಾಗೆ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ನಮ್ಮ ಮಕ್ಕಳು ಸೆಮಿಫೈನಲ್ ಹಂತವನ್ನು ತಲುಪಿದ್ದು ನಮಗೆ ಬಹಳ ಖುಷಿಯ ವಿಷಯ. ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ಹೈ ಜಂಪಿನಲ್ಲಿ ಈಗಾಗಲೇ ನಮ್ಮ ಶಾಲೆ ವಿದ್ಯಾರ್ಥಿನಿ ವಿದ್ಯಾ ಅಂತ ಹೇಳುವವಳು ವಲಯ ಮತ್ತು ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ಬೆಸ್ಟ್ ಆಫ್ 8 ಅಲ್ಲಿ ಸೆಲೆಕ್ಷನ್ ಆಗಿದ್ಲು. ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ ನಮ್ಮ ಮಕ್ಕಳ ಸಾಧನೆ ಬಹಳಷ್ಟಿದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತ್, ನಮ್ಮ ಶಾಲಾ ಶಿಕ್ಷಕ ವೃಂದ, ಹಾಗೆ STMC, ಹಳೆ ವಿದ್ಯಾರ್ಥಿ ಸಂಘ, ಪೋಷಕರು ಹಾಗೂ ವಿದ್ಯಾಭಿಮಾನಿಗಳೆಲ್ಲರೂ ಕೂಡ ನಮಗೆ ಬೇಕಾದಂತಹ ಫೆಸಿಲಿಟಿ, ಮಕ್ಕಳಿಗೆ ಬೇಕಾದಂತಹ ಆಟಕ್ಕೆ ಬೇಕಾದಂತಹ ಸಾಮಗ್ರಿಗಳಿರ್ಬೋದು, ಹೋಗ್ಲಿಕ್ಕೆ ಬರ್ಲಿಕ್ಕೆ ಬೇಕಾದಂತಹ ವಾಹನ ವ್ಯವಸ್ಥೆ ಇರ್ಬೋದು, ನಮಗೆ ಎಲ್ಲ ರೀತಿಯಿಂದಲೂ ಬೆಂಬಲವಾಗಿ ನಿಂತ ಕಾರಣ ನಮಗೆ ಈ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಎಲ್ಲ ಶಾಲೆಗಳಲ್ಲಿಯೂ ಇಂತಹದ್ದೇ ಒಂದು ಟೀಮ್ ಜೊತೆಗೆ ಕೆಲಸ ಮಾಡಿದೆ. ಯಾವುದೇ ಶಿಕ್ಷಕರಿಗಾಗ್ಲಿ ಇನ್ನೂ ಸ್ವಲ್ಪ ಸಾಧನೆ ಮಾಡುವ ಅಂತ ಹೇಳಿಕೊಂಡು ಒಂದು ಉತ್ಸಾಹ ಬರ್ತದೆ. ಹಾಗಾಗಿ ಇವರೆಲ್ಲರಿಗೂ ನಾನು ಕೃತಜ್ಞಳಾಗಿದ್ದೇನೆ. ಮೊದಲನೇದಾಗಿ ಈ ಒಂದು ಊರಿನಲ್ಲಿ ರಾಜಕೀಯ ಜಂಜಾಟ ಬಹಳಷ್ಟು ಇದೆ ಅನ್ನುವಂಥದ್ದು ಕೇಳಿ, ಆ ರಾಜಕೀಯ ಜಂಜಾಟದಿಂದ ಶಾಲೆಯ ಪರಿಸ್ಥಿತಿ ಈ ರೀತಿ ಆಗಿದೆ ಅನ್ನುವಂಥದ್ದು ಸರ್ ಏನು ಹೇಳ್ತೀರಾ? ಈಗ ಅದು ಇರ್ಬೋದು ರಾಜಕೀಯ ಜಂಜಾಟ, ಆದರೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಆಯಿತು ಸಾಧಾರಣ 10-15 ವರ್ಷಗಳ ಹಿಂದೆ ರಾಜಕೀಯ ಅನ್ನುವಂಥದ್ದು ನಮ್ಮ ಗ್ರಾಮಕ್ಕೆ ಬರಲಿಲ್ಲ. ಇತ್ತೀಚೆಗೆ ಒಂದು 15 ವರ್ಷಗಳಿಂದ ಈಚೆಗೆ ಸ್ವಲ್ಪ ಶುರು ಮಾಡಿದ್ದಾರೆ. ಅದು ಈಗ ಯಂಗ್ ಜನ್ರೇಷನ್ ಸ್ವಲ್ಪ ಆ ಥರ ಉಂಟು. ಇಲ್ಲದ್ರೆ ಅಂಥದ್ದೇನು ಈ ಊರಿನಲ್ಲಿ ಇಲ್ಲ. ಮತ್ತು ಇದು ಶಾಲೆ ಕೂಡ 1951ನಲ್ಲಿ ಓಪನ್ ಆಗಿದ್ದು. ಅದೇನೋ ಬಹುಶಃ 1948-49ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಆವಾಗ ನಾನು 3ನೇ ಕ್ಲಾಸ್ನಲ್ಲಿದ್ದೆ, ಶಿರ್ತಾಡಿ ಶಾಲೆಗೆ ಹೋಗ್ತಿದ್ದೆ. ಇಲ್ಲಿ ಊರಿನಲ್ಲಿ ಆ ಸಂದರ್ಭದಲ್ಲಿ ಈ ಸಾಮಾನ್ಯ 95% ಜನ ಇಲಿಟ್ರೇಟ್ಸ್. ಇಲ್ಲಿ ಎಲ್ಲ ತಮ್ಮ ಇಂಪ್ರೆಷನ್ ಮಾಡೋ ಜನವೇ ಜಾಸ್ತಿ ಇದ್ದದ್ದು, ಎಜುಕೇಟೆಡ್ ಅಂತ ಯಾರು ಇರಲಿಲ್ಲ. ಆವಾಗ ಯೂನಿಟ್ ಒಳ್ಳೆಯದಿತ್ತು. ಒಬ್ಬರು ಮನೆತನದವ್ರು ಹೇಳಿದರೆ ಎಲ್ಲರೂ ಅದಕ್ಕೆ ಬರುವಂಥದ್ದು, ಸ್ಪಂದಿಸುವಂಥದ್ದು ಭಾಳ ಚೆನ್ನಾಗಿತ್ತು ಅಂತ. ಆವಾಗ ಯಾವುದೇ ರಾಜ್ಯಕ್ಕೆ ಇರಲಿಲ್ಲ. ಈಗ ಇತ್ತೀಚೆಗೆ ಸ್ವಲ್ಪ ಶುರು ಆಗಿದೆ. ಆದರೆ ಅದು ಈಗ ನಮ್ಮ ಇಳಿ ವಯಸ್ಸಿನಲ್ಲಿ ನಾವು ಅದಕ್ಕೆ ಯಾವುದಕ್ಕೆ ಇನ್ವಾಲ್ವ್ ಆಗುವುದಿಲ್ಲ. ಅಂದ್ರೆ ಸರ್, ಈಗ ಆದಿತ್ಯವಾರ ಬಿದ್ದಿದ್ದಲ್ಲಿ ಕಟ್ಟಡದ್ದು ಹಂಚು, ಒಂದು ವೇಳೆ ಮಕ್ಕಳು ಇರ್ತಿದ್ರೆ ಅಲ್ಲಿ ಏನಾಗ್ತಾ ಇತ್ತು ಮಕ್ಕಳ ಪರಿಸ್ಥಿತಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಈ ಒಂದು ಅಲ್ಲಿ ಒಂದು ಸ್ಥಳದಲ್ಲಿ ಅಷ್ಟು ನಿರ್ಲಕ್ಷ್ಯ ಆಗೋದಕ್ಕೆ ಏನಿರ್ಬೋದು ಸರ್ ಕಾರಣ? ಅಂದರೆ ಮೊನ್ನೆ ಅಲ್ಲೊಂದು ಕಾರ್ಯಕ್ರಮ ಆಗುವಾಗ ಹೋಗಿದ್ದೆ ನಾನು. ಆವಾಗ ಸ್ಟೇಜ್ನಲ್ಲಿ ಕೂತ್ಕೊಂಡ ಮೇಲೆ ಹೋಗುವಾಗ ಎಲ್ಲ ರೀಪೆಲ್ಲ ಕಿತ್ತು ಹೋಗಿತ್ತು. ನಾನು ಆವಾಗಲೇ ನಮ್ಮ ಪಂಚಾಯತ್ ಅಧ್ಯಕ್ಷರ ಹತ್ರ ಹೇಳಿದೆ, ಔಷಧಿಯಲ್ಲಿ ಹೋಗ್ತದೆ, ಇದು ಗ್ಯಾರಂಟಿ ಎಲ್ಲ ಅಲ್ಲ ಅಂತೇಳಿ. ಅದಕ್ಕೆ ನಾವು ಅದಕ್ಕೆಲ್ಲ ಗೀಪಿ ಎಲ್ಲ ಕೊಟ್ಟು ನಿಲ್ಲಿಸಿದ್ದೇವೆ. ಅಂತೂ ಇದರ ವಿಚಾರವಾಗಿ ನಾವು ಸ್ವಲ್ಪ ಗಮನ ಕೊಡಬೇಕು, ತಗೊಳ್ಬೇಕು ಅನ್ನೋಂಥ ವಿಚಾರವನ್ನು ನಾವು ಮಾತಾಡಿದ್ದೇವೆ. ಆದರೆ ಆವತ್ತು ಹಾಗೆ ಸರಿ ಇತ್ತು, ಅಂತೂ ಹೀಗೆ ಬೀಳ್ತದೆ ಅನ್ನೋಂಥ ಚಿಂತನೆ ಯಾರಿಗೂ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆಲ್ಲ ಸಪೋರ್ಟ್ ಕೊಟ್ಟಿದ್ರು ಅವರು. ಅಂತೂ ಈಗ ಬಿದ್ದು ಹೋಗಿದೆ. ಬಿದ್ದು ಹೋದ ತಕ್ಷಣ ಅದಕ್ಕೆಲ್ಲ ಸಂಬಂಧಪಟ್ಟವರೆಲ್ಲ ಹೋಗಿ ಇದು ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಈಗ ನಮಗೆ ಏನಿದ್ರು ಒಂದು ಹೊಸ ಕಟ್ಟಡ ಆಗಲೇಬೇಕು. ಯಾಕೆಂತ ಹೇಳಿದ್ರೆ ಈಗ ಎಲ್ಲ ಕಡೆಯಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿಯಲ್ಲಿ ಬಂದಿದೆ. ನಮ್ಮ ಕಾಶಿಪಟ್ಟಣ ಶಾಲೆಯಲ್ಲಿ ದೇವರದಲ್ಲಿ ಎಲ್ಲ ಕ್ಲಾಸ್ನಲ್ಲಿ ಒಳ್ಳೆ ಮಕ್ಕಳಿದ್ದಾರೆ. ಅಂಗನವಾಡಿಯಲ್ಲಿ ಉಂಟು, ಬಾಲ ವಿಕಾಸದಲ್ಲಿ ಎಲ್ಲದರಲ್ಲಿಯೂ ಸ್ಟ್ರೆಂತ್ ಒಳ್ಳೆಯದುಂಟು. ಇಷ್ಟು ಸ್ಟ್ರೆಂತ್ ಇರುವಂಥ ಶಾಲೆ ಈ ಥರ ಆದರೆ ಈಗ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೂ ಜಾಗ ಇಲ್ಲಂಥ ಪರಿಸ್ಥಿತಿ ಬಂದಿದೆ. ಬೇಕಾಗಿದ್ದು ಈಗ ಅದಕ್ಕೆ ಕಾಂಪೌಂಡ್ ಎಲ್ಲ ನಾನು ಅಧ್ಯಕ್ಷರಾಗಿ ಇರುವಾಗಲೇ ಮಾಡಿಸಿದ್ದು. ಇಡೀ ಶಾಲೆಗೆ ಬೇಕಾದಷ್ಟು ಕಾಂಪೌಂಡ್ ಹಾಲ್ ನಾನು ಶಾಲೆ ಅಧ್ಯಕ್ಷ ಇರುವಾಗಲೇ. ಆಮೇಲೆ ಕಿಚನ್ ಕೂಡ ಆ ಸಂದರ್ಭದಲ್ಲಿ ನಾವು ಮಾಡಿಸಿದ್ದು. ಇದು ಮಾತ್ರ ಇದು ಭಾಳ ಕುಬ್ಜರಿಸ್ತಿಯಲ್ಲಿದ್ದದ್ದು. ಅದೇ ಸಂದರ್ಭದಲ್ಲಿ ಇದನ್ನು ಸ್ವಲ್ಪ ಹೈಟ್ ಮಾಡಿ ಆದರೆ ವರ್ಷ ಸುಮಾರಾಯಿತು. ಅದೇ 1951ನಲ್ಲಿ ಉದ್ಘಾಟನೆ ಆಗಿರೋದು. ಹೌದು, 73 ವರ್ಷ ಆಗ್ತದೆ ಅಂತ ನನಗೆ 84 ಆಯಿತು. ಹೌದು.
ಅದೇ ಸರ್, ಈಗ ಅಲ್ಲಿ ಆ ತರ ಪರಿಸ್ಥಿತಿ ಆಗಿದೆ ಅನ್ನುವಂಥದ್ದು ಅಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಮತ್ತೆ ಅವರು ಹೇಳುವಂಥದ್ದು ನಾವು ತುಂಬಾ ಜನರಿಗೆ ಮನವಿಯನ್ನ ಕೂಡ ಸಲ್ಲಿಸಿದೀವಿ ಅಂತ, ಆದ್ರೂ ಕೂಡ ಅಲ್ಲಿಗೆ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಈಗ ಮಕ್ಕಳ ಜೀವದ ಪ್ರಶ್ನೆಯಲ್ಲಿ ವಿದ್ಯೆಗಿಂತಲೂ ಈಗ ಅಲ್ಲಿ ಮಕ್ಕಳು ಇರ್ತಿದ್ರೆ ಏನಾದ್ರೂ ಹಾನಿ ಆಗೇ ಆಗುವಂತ ಸಂದರ್ಭ ಇದೆ. ಆದ್ರೂ ಆ ನಿರ್ಲಕ್ಷ್ಯ ಯಾಕಿರ್ಬೋದು ಸರ್ ಈಗ ಇಲ್ಲಿನ ಒಂದು ಪರಿಸ್ಥಿತಿಯಲ್ಲಿ, ಅಲ್ಲಿನ ಪರಿಸ್ಥಿತಿಯಲ್ಲಿ? ಈಗ ಅದಕ್ಕೆ ಊರಿನ ಜನ, ಸರ್ಕಾರದ್ದು ಶಾಲೆ, ಊರಿನ ಮಕ್ಕಳು ಹೋಗುವಂಥದ್ದು. ಆದರೆ ಅದಕ್ಕೆ ನಾವು ಸ್ಪಂದಿಸಬೇಕಾಗಿದ್ದು ನಿಜವಾಗಲೂ ಪ್ರಥಮವಾಗಿ ಪಂಚಾಯತ್, ಮತ್ತು ಎರಡನೇದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಆಮೇಲೆ ಶಾಸಕರು ಮನಸ್ಸು ಮಾಡಿದರೆ ಯಾವುದು ಬೇಕಾದ್ರೆ ಆಗುವಂಥದ್ದು ಸಂದರ್ಭ ಉಂಟು. ಮಾಡಿದ್ದಾರೆ, ಎಲ್ಲ ಕಡೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ಯಾಕೆ ಇಲ್ಲಿಗೆ ಬಹುಶಃ ಒಂದು ಸಾರಿ 4 ಕ್ಲಾಸ್ ರೂಮ್ ಸ್ಯಾಂಕ್ಷನ್ ಆಗಿತ್ತು. ಅದರಲ್ಲಿ 2 ಅವ್ರು ಬೈಫರ್ಕೇಶನ್ ಮಾಡಿ ಕೇಳದಪೇಟೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ ರೂಮರ್ ಕೇಳಿದ್ದೆ ನಾನು, ಸ್ಪಷ್ಟ ಗೊತ್ತಿಲ್ಲ. ಅಂತೂ 4 ಕ್ಲಾಸ್ ರೂಮು ಸ್ಯಾಂಕ್ಷನ್ ಆಗಿದ್ರಲ್ಲಿ 2 ಇಲ್ಲಿ ಇಟ್ಟು 2 ಕೇಳದಪೇಟೆ ಶಾಲೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋಂಥ ವಿಚಾರ ಕೇಳಿದೆ ನಾನು. ಆದರೆ ಅವ್ರು ಮನಸ್ಸು ಮಾಡಿದರೆ ಖಂಡಿತ ಈ ಥರ ಆಗ್ತಿರ್ಲಿಲ್ಲ. ಆಯಿತು, ಹೌದು. ಪಂಚಾಯತ್ನವರು ಸ್ವಲ್ಪ ಅದಕ್ಕೆ ಮುತುವರ್ಜಿ ತಗೊಂಡು ಕೊರೆಸ್ಪಾಂಡೆಂಟ್ ಮಾಡಬೇಕಿತ್ತು. ಬೇರೆ ಅವ್ರು ಮಾಡುವಂಥದ್ದು ಏನಿಲ್ಲ. ಪತ್ರ ವ್ಯವಹಾರ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ, ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಆಮೇಲೆ ಜಿಲ್ಲಾ ಪಂಚಾಯತ್, ಇವರಿಗೆಲ್ಲ ಸ್ವಲ್ಪ ಕೊರೆಸ್ಪಾಂಡ್ ಮಾಡಿ ನಮ್ಮ ಶಿಥಿಲಾವಸ್ಥೆಯಲ್ಲಿ ಉಂಟು. ಬಹುಶಃ ಅವರು ಮಾಡಿರಬೇಕು. ಮೊನ್ನೆ ಹೇಳುವಾಗ ಅದೆಲ್ಲ ಮಾಡಿದ್ದೇವೆ, ಅವ್ರು ನಮ್ಮಿಂದ ಏನು ಬಾಕಿ ಇಲ್ಲ ಅನ್ನುವಂಥ ವಿಚಾರ ಅವ್ರು ಹೇಳಿದ್ದಾರೆ. ಈಗ ಈ ಊರಿನ ಶಾಲೆಗೆ ಈ ಪರಿಸ್ಥಿತಿ ಬರೋದಕ್ಕೆ ಇಲ್ಲಿನ ಎಲ್ಲರೂ ಕಾರಣ ಅಂತ ಆಗ್ತಾರಲ್ಲ ಸರ್? ಈಗ ಜನಪ್ರತಿನಿಧಿಗಳಾಗಿರ್ಲಿ, ಗ್ರಾಮ ಪಂಚಾಯತಿ ಆಗಿರ್ಲಿ, ಅಲ್ಲಿನ ಶಿಕ್ಷಕರಾಗಿರ್ಲಿ, ಅವರೇ ಸ್ವಲ್ಪ ಈಗ ನಿರ್ಲಕ್ಷ್ಯ ತೋರಿದ್ರಿಂದ ಈ ರೀತಿಯಾಗಿರೋ ಪರಿಸ್ಥಿತಿ ಆಗಿರಬಹುದು ಅನ್ನೋದು. ಅಲ್ಲ, ವಿದ್ಯಾಪಕ ವೃಂದ ಇರಲಿ, ಪಂಚಾಯತ್ನವರು ಇರಲಿ, ಅವರು ರೆಕಮೆಂಡ್ ಇದು ಮಾಡುವಂಥದ್ದು ಕರೆಸ್ಪಾಂಡೆಂಟ್ ಮಾಡಿದ್ದಾರೆ ಅಂತ ನನಗೆ ರೂಮರ್ ಅವ್ರು ಹೇಳಿದ್ದಾರೆ. ನಾನು HM ಹತ್ರ ಕೇಳುವಾಗ ಇಲ್ಲ ಸರ್, ನಾವು ಅವ್ರಿಗೆ ಬರ್ತೀವಿ, ಇವರಿಗೆ ಬರ್ತೀವಿ, ಶಾಸಕರಿಗೆ ಹೇಳಿದ್ದೇವೆ ಅಂತೇಳಿ. ಹಾಗೆ ಊರಿನವರು ಅಂಥ ಸಂದರ್ಭ ಬಂದರೆ, ಈಗ ಮೊನ್ನೆ ಈ ಅಕಸ್ಮಾತ್ ಆಗುವಾಗ ಊರಿನವರೇ ಸೇರಿ ಹೋಗಿ ಸ್ವಲ್ಪ ಕೆಲಸ ಮಾಡಿದ್ದು ಗೊತ್ತಾಯ್ತಲ್ಲ. ಈಗ ನಾನು ಸ್ವಲ್ಪ ಹೆಂಗನ್ನಿರುವಾಗ ಬೇಕಾದಷ್ಟು ಕೆಲಸ ಮಾಡಿದ್ದೇನೆ. ಅಲ್ಲಿದ್ದು ಮ್ಯಾಕ್ಸಿಮಮ್ ಕೆಲಸ ನಾನು ಆವಾಗ ಮಾಡಿಸಿದ್ದು, ಆ ಸ್ಟೇಜ್ ಗೀಜ್ ಎಲ್ಲ ನಾನೇ ಮಾಡಿಸಿದ್ದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನನ್ನ ಫ್ಯಾಮಿಲಿಯ ವ್ಯವಹಾರದಲ್ಲಿ ಕೂಡ, ಮನೆ ವ್ಯವಹಾರದಲ್ಲಿ ಕೂಡ ಸ್ವಲ್ಪ ತಾಪತ್ರೆ ಮತ್ತು ವಯಸ್ಸು, ಅದ್ರ ದೆಸೆಯಿಂದಾಗಿ ನಾನು ಎಲ್ಲಿಗೆ ಹೋಗುವಂಥದ್ದಿಲ್ಲ, ಅದು ಮಾಡುವಂಥದ್ದಿಲ್ಲ. ಅವರು ಬಂದು ಏನು ನಮಗೆ ಸಹಕಾರ ಕೇಳಿದಾರೆ ಅದನ್ನು ಕೊಡೋದು ವಿನ ನಾನು ಹೋಗಿ ಶ್ರಮದಾನ ಮಾಡುವಂಥ ಕೆಪಾಸಿಟಿ ನನ್ನ ಹತ್ರ ಇಲ್ಲ. ನಾನು ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತ್ ಬೆಳ್ತಂಗಡಿ. ಹೇಳಿ. ಕಾರ್ಯನಿರ್ವಹಣಾಧಿಕಾರಿ. ಓಕೆ, ಕಾರ್ಯನಿರ್ವಹಣಾಧಿಕಾರಿ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ಕಾಶಿಪಟ್ಟಣದಲ್ಲಿ ಆಗಿರುವಂತಹ ಒಂದು ಸಮಸ್ಯೆ ಗೊತ್ತಿದೆಯಾ ಸರ್ ನಿಮಗೆ? ಶಾಲೆಯಲ್ಲಿ ಆಗಿರುವಂತಹ ಸಮಸ್ಯೆ ಅಂದ್ರೆ ಕಟ್ಟಡ ಸಂಪೂರ್ಣವಾಗಿ 130 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಕಟ್ಟಡದ ವ್ಯವಸ್ಥೆ ಇಲ್ಲ. ಅದರ ಜೊತೆಗೆ ಇತ್ತೀಚೆಗೆ ಮಳೆ ಬಂದು ಮಳೆಗೆ ಹಂಚು ಹಾರಿ ಹೋಗಿದೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬಯಲಲ್ಲಿ ಈಗ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ ಸರ್. ಏನು ಪರಿಸ್ಥಿತಿ ಸರ್ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ? ನಮ್ಮ ಬುದ್ಧಿವಂತರ ಜಿಲ್ಲೆ ಅನ್ನುವಂತಹ ಜಿಲ್ಲೆಯಲ್ಲೇ, ಅದರಲ್ಲೂ ಬೆಳ್ತಂಗಡಿ ತಾಲೂಕು ಅತ್ಯಂತ ಉತ್ತಮವಾದ ತಾಲೂಕು ಅನ್ನುವಂಥ ಹೆಸರು ಕೂಡ ಇದೆ. ಈ ತಾಲೂಕಲ್ಲಿ ಈ ರೀತಿಯಾದಂಥ ಸಂದರ್ಭದಲ್ಲಿ ನೋವಾಗುತ್ತಲ್ವ ಸರ್ ನಮಗೆ ಕೂಡ? ಖಂಡಿತ ತುಂಬಾ ನೋವಿನ ವಿಚಾರ. ಈಗ ಬೆಳ್ತಂಗಡಿ ತಾಲೂಕಲ್ಲಿ ಸುಮಾರು 90 ಶಾಲೆಗಳು ಆತರ ಹಂಚಿನ ಮಾಡಿಂದು, ಅಂದ್ರೆ ಸ್ವಲ್ಪ ಹಳೆ ಹಂಚಿನ ಮಾಡಿಂದು ಇದೆ ಕಟ್ಟಡಗಳು. ಸೊ ಹಾಗಿರುವಾಗ ಇಲ್ಲಿ ಕಾಶಿಪಟ್ಟಣದಲ್ಲಿ ಅದೇ ಹಂಚೆಲ್ಲ ಹಾರಿ ಹೋಗಿದೆ. ಈಗ ತಾತ್ಕಾಲಿಕವಾಗಿ ಅವರು ಉಳಿದ ಕಟ್ಟಡಗಳಲ್ಲಿ ಮಾಡ್ತಾ ಇದ್ದಾರೆ. 1-2 ಕೋಣೆ ಲಾಸ್ಟ್ ಇಯರ್ ವಿವೇಕ ಇದರಲ್ಲಿ ಆಗಿದೆ ಅಲ್ಲಿ. ಈಗ 15 ಲಕ್ಷದ ಪ್ರಪೋಸಲ್ ಇಂಜಿನಿಯರ್ ಮೂಲಕ ಮಾಡಿ ಅದು ಕಳುಹಿಸಲಾಗಿದೆ ಜಿಲ್ಲಾ ಪಂಚಾಯತ್ ಇದಕ್ಕೆ. ಓಕೆ, ಅದರ ದುರಸ್ತಿಗೆ ಮತ್ತೆ ಎಕ್ಸ್ಟ್ರಾ ಬಿಲ್ಡಿಂಗ್ ಗೆ ಅಧ್ಯಕ್ಷರು ಅವರೆಲ್ಲ ಅದರ ಪ್ರಯತ್ನದಲ್ಲಿದ್ದಾರೆ. ನಾನು ಕೂಡ ಮೊನ್ನೆ ಬಂದಾಗ ಅಲ್ಲಿ ವಿಸಿಟ್ ಮಾಡಿದ್ದೇನೆ. ಅಂದ್ರೆ ಅದೇ ಕಟ್ಟಡ ಅಂದ್ರೆ ಅಗತ್ಯ ಅಂದ್ರೆ ಸ್ವಲ್ಪ ಸರ್ಕಾರದ ಹಂತದಿಂದ ಹೊಸ ಕಟ್ಟಡಗಳು, ಅಂದ್ರೆ ಈ ಹಂಚಿನ ಮಾಡಿನ ಕಟ್ಟಡಗಳಿವೆ ಅಲ್ಲ, ಕೆಲವೆಲ್ಲ ಹಳಸು. ಸೊ ಅದಕ್ಕೆ 75 ವರ್ಷ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಲ್ಲಿ ಟೀಚರ್ ಹತ್ರ ಕೇಳುವಾಗ. ಆ ಕಟ್ಟಡಕ್ಕೆ ಅಂದ್ರೆ ಅದು ಒಂದೊಂದ್ಸಲ ದುರಸ್ತಿ ಆಗತ್ತೆ, ಸ್ವಲ್ಪ ಹಣ ಇಟ್ಟು ದುರಸ್ತಿ ಆಗ್ತದೆ, ಸ್ವಲ್ಪ ಪೋರ್ಷನ್. ಮತ್ತೆ ಅದು ಅಂದ್ರೆ ಫುಲ್ ಇದು ಮಾಡದೆ ರಿಸ್ಟೋರ್ ಮಾಡದೆ, ಅಥವಾ ಅದಕ್ಕೋಸ್ಕರ PRID ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯವರು ಅದಕ್ಕೊಂದು 15 ಲಕ್ಷ ಎಸ್ಟಿಮೇಟ್ ಮಾಡಿದ್ದಾರೆ. ಅದು ಇದಾದ್ರೆ ಅದನ್ನ ಟೋಟಲ್ ಆ ಮಾಡನ್ನು ದುರಸ್ತಿ ಮಾಡಬಹುದು. ಮತ್ತೆ ಎಕ್ಸ್ಟ್ರಾ ಬಿಲ್ಡಿಂಗ್ ಗೆ ಕೂಡ, ಕ್ಲಾಸ್ ರೂಮ್ ಗೆ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಪ್ರಯತ್ನ ಇದೆ. ಸೊ ಅದರಲ್ಲೇ ಮಾಡ್ಬೇಕು. ಅಲ್ಲ ಸರ್, ಈಗ ಒಂದು ಕಟ್ಟಡ ಅಂತ ಹೇಳಿದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 50 ವರ್ಷ ಯೂಸ್ ಮಾಡ್ಬೋದಾ ಸರ್ ಸರ್ಕಾರಿ ಕಟ್ಟಡಗಳು? ಅದು ಅಂದ್ರೆ ಅದೇ ಸೂಟಬಿಲಿಟಿ ರಿಪೋರ್ಟ್ ಇಂಜಿನಿಯರ್ಸ್ ಮಾಡ್ಬೇಕು ಅದನ್ನು ಅಲ್ವಾ. ಈಗ
ಹೇಗೆ ಅಂತ ಹೇಳಿ ಅದು ಏನು ಇದಾಗಿದೆ ಅಂತ. ಸೊ ಈಗ ಅಂದ್ರೆ ಆಲ್ಟರ್ನೇಟಿವ್ ಇಲ್ಲದಿರುವಾಗ ಅಂದ್ರೆ ಅದಕ್ಕೆ ಈಗ ಬೇರೆ ಕಟ್ಟಡ ಈಗ ಅದಕ್ಕೋಸ್ಕರ ಈಗ ಕಳೆದ ವರ್ಷ ಒಂದು 2 ಕೊಠಡಿ ಆಗಿದೆ ಅಲ್ಲಿ. ಕಳೆದ ವರ್ಷ 2 ಕೊಠಡಿ ಕಂಪ್ಲೀಟ್ ಆಗಿದೆ. ಅದನ್ನ ತಾತ್ಕಾಲಿಕ, ಅದು ಫಾರ್ಮಲ್ ಉದ್ಘಾಟನೆ ಆಗಿಲ್ಲ, ಬಟ್ ತಾತ್ಕಾಲಿಕ ಬಳಸ್ತಾ ಇದ್ದಾರೆ ಅದನ್ನು. ಸೊ ಆತರ ಇನ್ನು ಕೂಡ ಅದೇ ಅಂತ ಈಗ ಒಂದು ಇದು RCC ರೂಮ್ ಆಗ್ಬೇಕಂದ್ರೆ ಸುಮಾರು 14 ಲಕ್ಷ ಬೇಕಾಗ್ತದೆ ಕ್ಲಾಸ್ ರೂಮ್. ಹೌದು ಅಂದ್ರೆ ಸೊ ಅದಕ್ಕೋಸ್ಕರ ಈಗ ಅಲ್ಲಿ ಒಂದು ಕನಿಷ್ಠ ನನ್ನ ಪ್ರಕಾರ ಒಂದು 5 ಕ್ಲಾಸ್ ರೂಮ್ಗಳ ಅವಶ್ಯಕತೆ ಬೀಳ್ಬಹುದು ಈ ಕಟ್ಟಡ ಎಲ್ಲ ಇದಾದ್ರೆ. ಓಕೆ, ಅಡಿಷನಲ್. ಸೊ ಅದಕ್ಕೆ ಅದು ಸರ್ಕಾರದ ಹಂತದಿಂದ ಇದೆಲ್ಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಸರ್ ಆಗುತ್ತೆ ಸರ್. ಈಗ ನೀವು ಅನಿಸಿಕೆ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ ಸರ್. ಯಾಕೆಂತ ಹೇಳಿದ್ರೆ ಮಕ್ಕಳ ಜೀವನದ ಜೊತೆ ನಾವೆಲ್ಲ ಚೆಲ್ಲಾಟ ಆಡ್ತಾ ಇದೀವಿ ಅಂತ ಅನಿಸುತ್ತೆ. ಯಾಕಂದ್ರೆ ನಾಳೆ ಒಂದು ದೊಡ್ಡ ಅನಾಹುತ ಸಂಭವಿಸಿದ್ರೆ ಸಮಸ್ಯೆಗಳಾದಂತ ಸಂದರ್ಭದಲ್ಲಿ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಅದಕ್ಕಿಂತ ಮುಂಚಿತವಾಗಿ ಮಾಡಬೇಕಲ್ಲ ಅಂತ. ನಾನು ತಹಸೀಲ್ದಾರ್, BO ಮತ್ತೆ ಇವರು PRD, AW ಎಲ್ಲ ಸೇರಿ ನಾವು ಅದಕ್ಕೆ ಏನು ಅವಶ್ಯಕತೆಗಳಿವೆ ಆ ಪ್ರಪೋಸಲ್ಗಳನ್ನು ಕಳಿಸ್ಕೊಡ್ತೇವೆ. ಮತ್ತೆ ಜಿಲ್ಲಾ ಮಟ್ಟದಿಂದ ಶಿಕ್ಷಣ ಇಲಾಖೆ ಮೂಲಕ ಎಲ್ಲ ಅದು ಇಂಪ್ಲಿಮೆಂಟ್ ಆಗ್ಬೇಕು. ಮತ್ತೆ ಏನಂದ್ರೆ ಈಗ ಈ ಮಳೆ ಹಾನಿಯಲ್ಲಿ ಯಾವ್ದಾದ್ರು ಒಂದು ಕಟ್ಟಡ, ಶಾಲಾ ಕಟ್ಟಡ ಹಾನಿ ಆದ್ರೆ ಅದು ಒಂದಕ್ಕೆ 2 ಲಕ್ಷ ಮಾತ್ರ ಬರ್ತದೆ. ಅಂದ್ರೆ ಅದು NDRF ಗೈಡ್ಲೈನ್ ಪ್ರಕಾರ ಅಷ್ಟೇ ಇರುವುದು ಅದಕ್ಕೆ, ಅದರಿಂದ ಆಗಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆ ಒಂದು ಸ್ಪೆಷಲ್ ಇದ್ರ ತರ ಅಂದ್ರೆ ಆ ಕೋಣೆಗಳನ್ನು ರಚಿಸ್ಲಿಕ್ಕೆ ಏನಾದ್ರೂ ಅನುದಾನಗಳು ಬರ್ಬೇಕಾಗತ್ತೆ. ಕಟ್ಟಡ ಇಷ್ಟು ಕೊಠಡಿ ಮಂಜೂರಾಗಿದೆ ಅಂತ ಹೇಳಿ ಕೊಠಡಿ ನಂಬರ್ ವೈಸ್ ಏನಾದ್ರು ಮಂಜೂರಾದ್ರೆ ಮಾಡಬಹುದು ಆತರ. ಸೊ ಎಷ್ಟು ಟೈಮ್ ಒಳಗಡೆ ಇದೆಲ್ಲ ಆಗ್ಬೋದು ಅಂತ, ಯಾವಾಗ ಮಕ್ಕಳಿಗೆ ಒಂದು ಕಟ್ಟಡದ ಭಾಗ್ಯ ಸಿಗುತ್ತೆ? ಅಂದ್ರೆ ಈಗ ಅಲ್ಲಿ ಕಾಶಿಪಟ್ಟಣ ಅಧ್ಯಕ್ಷರು ಇವರು ಸತೀಶ್ ಕೂಡ ಅದನ್ನು ಸರ್ಕಾರದ ಹಂತದಲ್ಲಿ, DC ಅವರ ಹಂತದಲ್ಲಿ ಕೂಡ ಅದನ್ನು ಇದು ಮಾಡ್ತಾ ಇದ್ದಾರೆ. ನಾವು ಮಾಡಿದ ಪ್ರಪೋಸಲ್ ಇದು ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಆ ದುರಸ್ತಿ ಕಾರ್ಯಕ್ಕೆ ಹಣ ಬೇಗ ಬರ್ಬೋದು ಅಂತ ನಮ್ಮ ನಿರೀಕ್ಷೆ. ಅದು ಹೇಗಂತ ನಮಗೆ ಬರಲ್ಲ. ಮತ್ತೆ ಈ ಹೊಸ ಕಟ್ಟಡ ಆಗ್ಬೇಕಂದ್ರೆ ಶಿಕ್ಷಣ ಇಲಾಖೆ ಮೂಲಕ ಅದು ಬರ್ಬೇಕು, ಆ ಪ್ರಪೋಸಲ್ ಇದಾಗಿ ಬರ್ಬೇಕು. ಈಗ ಕರಾವಳಿ ಭಾಗದ ಅದೇ ಕೆಲವು ಸರ್ಕಾರಿ ಕಟ್ಟಡಗಳು ಅಂದ್ರೆ ಸರ್ಕಾರಿ ಶಾಲಾ ಕಟ್ಟಡಗಳು ಇದಾಗಿರೋದು ಸರ್ಕಾರದ ಗಮನಕ್ಕೂ ಇದೆ. ಸೊ ಆದ್ರಿಂದ ಇದು ಬರ್ಬಹುದಂತ ಅನಿಸ್ತದೆ. ಆದಷ್ಟು ಬೇಗ ಒಂದು ಮಾಡ್ಕೊಡಿ ಸರ್. ನಿಮ್ಮ ಈಗ BO ಅವರಿಗೂ ಕೂಡ ಮಾತುಕತೆಯನ್ನು ಮಾಡಿ ಸರ್ಕಾರಿ ಶಾಲೆಯಲ್ಲಿ ಕಲಿಸಿ ಬಂದವರು. ಸೊ ಆದ್ರಿಂದ ಅದರ ಸಮಸ್ಯೆ ನಮಗೆ ಗೊತ್ತಿದೆ. ಸರ್ಕಾರಿ ಶಾಲೆಯನ್ನ ಉಳಿಸ್ಕೋಬೇಕು, ಆ ಖಂಡಿತ ಪ್ರಯತ್ನ ಇದೆ. ನಮ್ಮ BO ಅವರು ಕೂಡ ನಿರಂತರ, ನಮ್ಮ ಕೇಸರಿ ಅಂತ BO ಇದ್ದಾರೆ, ಅವರು ಕೂಡ ಅದರ ಪ್ರಯತ್ನದಲ್ಲೇ ಇದ್ದಾರೆ. ಸೊ ಆದ್ರಿಂದ ಖಂಡಿತ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೀನಿ ಅಂತ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ರೀಸೆಂಟ್ ಆಗಿ ಆ ಮುಗುಳಿ ಶಾಲೆ ಕೂಡ ಭೇಟಿಯನ್ನು ನೀಡಿದ್ರೆ ಅಲ್ಲೂ ಕೂಡ ಕೆಲವೊಂದು ವ್ಯವಸ್ಥೆಗಳನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡಿದ್ರಿ ನೀವು. ಅಧಿಕಾರಿಗಳಾಗಿರೋದ್ರಿಂದ ಸರ್ ನಿಮಗೆ ಸರ್ಕಾರದ ಮಟ್ಟಕ್ಕೆ ಚರ್ಚೆಯನ್ನು ನಡೆಸಿ ವಿಚಾರಗಳನ್ನು ಅಲ್ಲಿ ತಿಳಿಸುವಂತಹ ಇದಿರುತ್ತೆ, ನಮಗೆ ಅವಕಾಶಗಳಿರುತ್ತೆ. ಬಟ್ ನಮ್ಮ ಸಾಮಾನ್ಯ ಜನರಿಗೆ ಆ ರೀತಿ ಇರೋದಿಲ್ಲ. ಹಾಗೆ ನೀವೇ ಅದನ್ನು ತಲುಪಿಸುವಂತ ಕೆಲಸವನ್ನು ಮಾಡ್ಬೇಕು ಸರ್. ಓಕೆ, ಧನ್ಯವಾದಗಳು ಸರ್. ಓಕೆ, ಎಸ್, ಇದು ಬೆಳ್ತಂಗಡಿ ತಾಲೂಕಿನ ಕಾಶಿಪಟ್ಟಣ ಶಾಲೆಯ ದುಸ್ಥಿತಿಯಾಗಿದೆ. 73 ವರ್ಷಗಳ ಹಿಂದಿನ ಶಾಲೆ ಇದು. ಒಂದು ಕಟ್ಟಡ 73 ವರ್ಷ ಬಾಳಿಕೆ ಬರುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಯಾವುದೇ ಕಟ್ಟಡ ಯಾವ ರೀತಿ ಕಟ್ಟಿರ್ತಾರೆ ಗೊತ್ತಿಲ್ಲ, ಆದರೆ ಬರುತ್ತೆ, ಕೆಲವೊಂದು 100 ವರ್ಷವೂ ಬರುತ್ತೆ. ಆದರೆ ಈಗ ಈ ಕಟ್ಟಡದ ಪರಿಸ್ಥಿತಿ ಸರಿಯಿಲ್ಲ, ಕಂಪ್ಲೀಟಾಗಿ ಬೀಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇವರ ಬೇಡಿಕೆ ಒಂದೇ, ಶಾಲೆಯ ಮಕ್ಕಳ, ಶಾಲೆಯ ಶಿಕ್ಷಕರ, ಶಾಲೆಯ SDMCಯ ಬೇಡಿಕೆ ಒಂದೇ ಇದೆ, ನಮಗೆ ಹೊಸ ಕಟ್ಟಡ ಆಗಬೇಕು, ಮಕ್ಕಳಿಗೆ ನೆಮ್ಮದಿಯಾಗಿ ಪಾಠ ಕೇಳುವಂತ ಆಗಬೇಕು. ಬಟ್ ಈಗ ಮಕ್ಕಳಿಗೆ ನೆಮ್ಮದಿ ಇಲ್ಲ. ಹೇಗೆ ಶಿಕ್ಷಣ ಕೇಳ್ತಾರೆ ಅಥವಾ ಹೇಗೆ ಪಾಠವನ್ನು ಕೇಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಬಯಲಿನಲ್ಲಿ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ, ತರಗತಿಯನ್ನು ತೆಗೆದುಕೊಳ್ತಾ ಇದ್ದಾರೆ, ಅವರು ಅಲ್ಲೇ ಶಿಕ್ಷಣವನ್ನು ಕೊಡಬೇಕು. ಅದು ಹೇಗಾಗುತ್ತೆ ಅನ್ನುವಂಥದ್ದೇ ಈಗ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಮಕ್ಕಳ ಭವಿಷ್ಯಕ್ಕೆ ಇದು ಕುತ್ತು. ಬಯಲಿನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ 1 ದಿನ 2 ದಿನ ಓಕೆ, ಆದರೆ ಪ್ರತಿದಿನ ಇದೇ ಬಯಲಿನಲ್ಲಿ ಶಿಕ್ಷಣವನ್ನು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಯಾಕಾಗಿ ಸರ್ಕಾರಿ ಶಾಲೆಗೆ ಹೋಗಬೇಕು? ಮನೆಯಲ್ಲೇ ಹೊರಗಡೆ ಎಲ್ಲ ಕೂತ್ಕೊಂಡು ಅವ್ರು ಕಲಿಬೋದಲ್ಲ. ಹಾಗಾದರೆ ಶಾಲೆ ಅಂತ ಹೇಳಿದ್ರೆ ಒಂದು ಕಟ್ಟಡ ಇರಬೇಕು, ಕಟ್ಟಡ ಒಳಗಡೆ ಮೇಜು, ಕುರ್ಚಿ, ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಗಳಿರಬೇಕು. ಆ ವ್ಯವಸ್ಥೆಯಲ್ಲಿ ಅವರು ಕಲಿಯುವಂತ ಆಗಬೇಕು. ಬೇಡ, ಏನು ಬೇಡ ನಿಮಗೆ, ನೀವು ಕೊಡುವ ಮೊಟ್ಟೆ ಬೇಡ, ಹಾಲು ಬೇಡ, ಬೇರೆ ಚುಕ್ಕಿ ಥರ ಕೊಡ್ತಾರೆ ಕಡಲೆ ಮತ್ತು ಬೆಲ್ಲದ್ದು, ಅದೂ ಬೇಡ. ನಮಗೆ ಬೇಕಾಗಿರೋದು ಕಟ್ಟಡ ಬೇಕು, ಕಟ್ಟಡದ ಒಳಗಡೆ ನಮಗೆ ಶಿಕ್ಷಣ ಸಿಗಬೇಕು, ತರಗತಿಯನ್ನು ಕಟ್ಟಡದೊಳಗೆ ಶಿಕ್ಷಕರು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಈ ಮಕ್ಕಳ ಬೇಡಿಕೆ ಆಗಿದೆ. ಏನೇನೋ ಹೊಸ ಹೊಸ ತಂತ್ರಾಂಶಗಳನ್ನು ಕೊಡ್ತಾ ಇದ್ರಲ್ಲ, ಅದು ಯಾವುದು ಬೇಡ ನಮಗೆ. ಸದ್ಯಕ್ಕೆ ನಮಗೆ ಬೇಕಾಗಿರೋದು ಕಟ್ಟಡ ಬೇಕು. ಶಾಲೆ ಅನ್ನುವಂಥದ್ದು ಶಾಲೆ ಬರೀ ಹೆಸರಿಗೆ ಮಾತ್ರ ಅಲ್ಲ, ಶಾಲೆಗೆ ಒಂದು ಕಟ್ಟಡ ಇರಬೇಕು, ಆ ಕಟ್ಟಡದೊಳಗೆ ನಮಗೆ ಶಿಕ್ಷಣ ಬೇಕು ಅನ್ನುವಂಥದ್ದು ಇಲ್ಲಿನ ಮಕ್ಕಳ ಬೇಡಿಕೆ ಆಗಿದೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.
ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮ್ಯಾಂಗ್ಲೋರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9845490100.